ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತೀ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಸಮಾಪಿತವ್ರತಂ ತಂತು ವಿಸೃಷ್ಟಂ ಗುರುಣಾ ಸದಾ ಪ್ರಸ್ಥಿತಂ ತ್ರಿದಶಾವಾಸಂ ದೇವಯಾನೀದಮಬ್ರವೀತ್. ವ್ರತ ಮುಗಿತಲ್ಲ, 1000 ವರ್ಷಗಳ ತನಕ ನಿಮ್ಮಲ್ಲಿ ವ್ರತ ಮಾಡಿಕೊಂಡಿರ್ತೇನೆ ಎಂದ ಕಚ. 600 ವರ್ಷಕ್ಕೇನೆ ಅಮೃತ ವಿದ್ಯೆ ಸಿಕ್ಕಿತು. ಆದರೆ ಮಾತು ಅದರಂತೆ 1000 ವರ್ಷಗಳ ಕಾಲ ಬ್ರಹ್ಮಚರ್ಯವನ್ನ ಮಾಡಿ ಗುರು ಶುಶ್ರೂಷೆ ಮಾಡಿ ಕಚ ದೇವಲೋಕಕ್ಕೆ ಹೊರಟ. ಆಗ ದೇವಯಾನಿ ತಡೆದು ಹೇಳ್ತಾಳೆ, ಋಷೇರಂಗಿರಸ ಪೌತ್ರ ವೃತ್ತೇನಾಭಿಜನೇನ ಚ ಭ್ರಾಜಸೆ ವಿದ್ಯೆಯಾ ಚೈವ ತಪಸಾ ಚ ದಮೇನ ಚ. ಅಂಗಿರಸ್ ಎಂಬ ಋಷಿಯ ಮೊಮ್ಮಗನೇ, ವೃತ್ತೇನ ಒಳ್ಳೆ ಕ್ಯಾರೆಕ್ಟರ್, ಅಭಿಜನೇನ ಚ ಒಳ್ಳೆ ವಂಶ, ವಿದ್ಯೆ ಎಂಥದ್ದು, ಮೃತ ಸಂಜೀವನ ವಿದ್ಯೆಯನ್ನೇ ಪಡೆದಿದ್ದೀಯ, ಅದಕ್ಕೆ ಬೇಕಾದ ತಪಸ್ಸು ಇತ್ತು, ದಮೇನ ಇಂದ್ರಿಯ ನಿಗ್ರಹ ಇತ್ತು, ಎಲ್ಲದರೊಟ್ಟಿಗೆ ನೀನು ಕಂಗೊಳಿಸ್ತಾ ಇದ್ದೀ. ಋಷಿರ್ಯಥಾಂಗಿರಾಮಾನ್ಯ ಪಿತುರ್ ಮಮ ಮಹಾಯತಾಃ ತಥಾ ಮಾನ್ಯಶ್ಚ ಪೂಜ್ಯಶ್ಚ ಮಮ ಭೂಯೋ ಬೃಹಸ್ಪತಿ. ಈ ಅಂಗಿರಸ್ಸು ನಮ್ಮ ತಂದೆಗೂ ಕೂಡ ಗುರು. ನಿನ್ನ ತಂದೆ ನನ್ನ ತಂದೆಯಂತೆಯೇ ಮಾನ್ಯ. ಏವಂ ಜ್ಞಾತ್ವಾ ವಿಜಾನೀಹಿ ಯದ್ಬ್ರವೀಮಿ ತಪೋಧನ ವ್ರತಸ್ಥೆ ನಿಯಮೋಪ್ಯೇತೆ ಯಥಾ ವೃತ್ತಾಮ್ಯಹಂ ತ್ವಯಿ. ಇಷ್ಟು ದಿವಸ ನನ್ನ ಮನದಾಳದ ಭಾವನೆಯನ್ನು ಹೇಳಲಿಕ್ಕಾಗಿರಲಿಲ್ಲ. ಯಾಕೆ ಅಂತಂದ್ರೆ ನೀನು ವ್ರತದಲ್ಲಿ ಇದ್ದಿ, ಬ್ರಹ್ಮಚರ್ಯ ವ್ರತದಲ್ಲಿ ಇದ್ದಿ. ಆದ್ದರಿಂದ ನಾನು ಹೇಗೆ ಹೇಳಲಿ? ಈಗ ಹೇಳಲಿಕ್ಕೆ ಅವಕಾಶ ಇದೆ. ಸಸಮಾಪಿತ ವಿದ್ಯೋ ಮಾಂ ಭಕ್ತಾಂ ನ ತ್ಯಕ್ತುಮರ್ಹಸಿ ಗೃಹಾಣ ಪಾಣಿಂ ವಿಧಿವತ್ ಮಮ ಮಂತ್ರ ಪುರಸ್ಕೃತಂ. ನಿನ್ನ ವಿದ್ಯೆ ಸಮಾಪ್ತಿಯಾಗಿದೆ, ಆದ್ದರಿಂದ ನನ್ನನ್ನು ಬಿಡಬೇಡ. ಗೃಹಾಣ ಪಾಣಿಂ ವಿಧಿವತ್, ನನ್ನ ಕೈ ಹಿಡಿ, ಮಂತ್ರ ಪುರಸ್ಕೃತವಾಗಿ ಕೈ ಹಿಡಿ. ಅಂದ್ರೇನು? ಮದುವೆ ಆಗು. ಕಚ ಉವಾಚ ಪೂಜ್ಯೋ ಮಾನ್ಯಶ್ಚ ಭಗವಾನ್ ಯಥಾ ಮಮ ಪಿತಾ ತವ ತಥಾ ತ್ವಮನವದ್ಯಾಂಗಿ ಪೂಜನೀಯತಮಾಮತ. ಅದಕ್ಕೆ ಕಚ ಹೇಳ್ತಾನೆ, ನನಗೆ ನಿನ್ನ ತಂದೆ ಪೂಜ್ಯ ಮಾನ್ಯ. ಹೇಗೆ? ನನ್ನ ತಂದೆ ಹೇಗೆ ಹಾಗೆ. ಆತ್ಮ ಪ್ರಾಣೈ ಪ್ರಿಯತಮ ಭಾರ್ಗವಸ್ಯ ಮಹಾತ್ಮನಃ ತ್ವಂ ಭದ್ರೇ ಧರ್ಮತಃ ಪೂಜ್ಯ ಗುರುಪತ್ನಿ ಸದಾ ಮಮ. ನಮ್ಮ ಗುರುಗಳಿಗೆ ನೀನು ಪ್ರಾಣಕ್ಕಿಂತ ಮಿಗಿಲು. ಯಥಾ ಮಮ ಗುರುರ್ನಿತ್ಯಂ ಮಾನ್ಯ ಶುಕ್ರ ಪಿತಾ ಮಮ ದೇವಯಾನಿ ತಥೈವ ತ್ವಂ ನೈವಂ ಮಾಂ ವಕ್ತುಮರ್ಹಸಿ. ಹೇಗೆ ನಾನು ಶುಕ್ರಾಚಾರ್ಯರನ್ನ ಗೌರವಿಸ್ತೇನೆ ಅಂದ್ರೆ ನಮ್ಮ ಅಪ್ಪನನ್ನ ಹೇಗೆ ಗೌರವಿಸಬೇಕೋ ಹಾಗೆ ಗೌರವಿಸ್ತಾ ಇದ್ದೇನೆ. ದೇವಯಾನ್ಯುವಾಚ, ಮತ್ತೆ ನೀನು ಗುರುಪುತ್ರಿಯನ್ನು ಯಾವತ್ತೂ ಮದುವೆ ಆಗಬಾರ್ದು. ಗೊತ್ತಾಯ್ತಾ? ಗುರುಪುತ್ರಿಯನ್ನ ಮದುವೆ ಆಗ್ಲಿಕ್ಕಿಲ್ಲ. ಗುರುಗಳು ಮಗಳು ಅಂತಂದ್ರೆ ಮದುವೆ ಆಗ್ಬಿಡೋದೇನು? ಅಕಾರ್ಡಿಂಗ್ ಟು ಧರ್ಮಶಾಸ್ತ್ರ ಆಗ್ಲಿಕ್ಕಿಲ್ಲ. ಗುರುಪುತ್ರಸ್ಯ ಪುತ್ರೋ ಮೇ ನತು ತ್ವಮಸಿ ಮೇ ಪಿತುಹು. ಅದಕ್ಕೆ ಅವಳು ಹೇಳ್ತಾಳೆ, ನೀನು ಹಾಕ್ತಾ ಇರುವಂತಹ ನಿರಾಕರಣೆ ನನಗೆ ಅರ್ಥ ಆಗ್ತಾ ಇದೆ ಎಂದ್ಲು ದೇವಯಾನಿ. ನೀನು ನನ್ನ ತಂದೆಯ ಮಗ ಅಲ್ಲ, ನಿನ್ನ ತಾತ
ನನ್ನ ಅಪ್ಪನಿಗೂ ಗುರು, ನಿನ್ನ ಅಪ್ಪನಿಗೂ ಗುರು. ಅಂದ್ರೆ ಶುಕ್ರಾಚಾರ್ಯರು ಮತ್ತೆ ಬೃಹಸ್ಪತ್ಯಾಚಾರ್ಯರು ಒಬ್ಬನೇ ಗುರುವಿನ ಇಬ್ಬರು ಶಿಷ್ಯರು. ಹಾಗಂದ ಮಾತ್ರಕ್ಕೆ ನೀನು ನನ್ನ ಅಣ್ಣನೋ ತಮ್ಮನೋ ಹೇಗಾಗ್ತಿ? ಅಸುರೈರ್ಹನ್ಯಮಾನೇತು ಕಚೇತ್ವಯಿ ಪುನಃ ಪುನಃ ತದಾ ಪ್ರಭೃತಿಯ ಪ್ರೀತಿ ತಾಂ ತ್ವಮೇ ವಸ್ಮರಸ್ವಮೇ. ಇನ್ನು ನನ್ನ ಪ್ರೀತಿಯನ್ನು ಧಿಕ್ಕರಿಸೋದು ನಿನಗೆ ಕೃತಜ್ಞತೆ. ಯಾಕೆ ಗೊತ್ತಾ? ಅಸುರರು ಪದೇ ಪದೇ ನಿನ್ನನ್ನು ಕೊಂದು ಹಾಕ್ತಾ ಇದ್ರು, ನಾನು ಬದುಕಿಸ್ತಾ ಇದ್ದೆ. ನನ್ನಲ್ಲಿನ ಪ್ರೀತಿಯಿಂದ ನೀನು ಬದುಕಿದ್ದಿ. ಆದ್ದರಿಂದಾಗಿ ನೀನು ಕೃತಜ್ಞನಾಗಿರಬೇಕು. ಯು ಹ್ಯಾವ್ ಟು ಬಿ ಗ್ರೇಟ್ಫುಲ್ ಟು ಮೀ ಬಿಕಾಸ್ ಯು ಆರ್ ಲಿವಿಂಗ್ ನೌ ಬೈ ದಿ ಗ್ರೇಸ್ ಆಫ್ ಮೀ. ನೀನೀಗ ನನ್ನ ಅನುಗ್ರಹದಿಂದ ಬದುಕಿದ್ದಿ. ಯು ಆರ್ ಲಿವಿಂಗ್ ನೌ. ಇದು ದೇವಯಾನಿಯ ಸ್ಟ್ಯಾಂಡ್. ಅವಳು ಮುಂದುವರಿಸ್ತಾಳೆ, ತದಾ ಪ್ರಭೃತಿಯ ಸೌಹಾರ್ದೇ ಚಾನುರಾಗೇ ಚ ವೇತ್ಥಿಮೇ ಭಕ್ತಿ ಮುತ್ತಮಾಂ. ಆ ನಿನ್ನ ಪ್ರೀತಿ, ನಿನ್ನ ಮೇಲಿನ ಅನುರಾಗ, ಇದನ್ನೆಲ್ಲ ನೋಡು. ಆದ್ದರಿಂದ ನಮಾಮರಹಸಿ ಧರ್ಮಜ್ಞ ತ್ಯಕ್ತುಂ ಭಕ್ತಾಮನಾಗಸಂ. ನನ್ನನ್ನು ಬಿಡಬೇಡ. ಪ್ರಾಚೀನ ಭಾರತದಲ್ಲಿ ಲವ್ ಅನ್ನೋ ಪದಕ್ಕೆ ಅರ್ಥ ಇಲ್ಲ, ಲವ್ ಅಂತ ಕಾನ್ಸೆಪ್ಟು ಇಲ್ಲ, ಲವ್ ಅಂತ ಪದ ಇಲ್ಲ. ಅದು ಶುದ್ಧ ಮೋಸ. ಅದು ಕಾಮವನ್ನ ಲವ್ ಅಂತ ಹೇಳೋದು, ಕಾಮಭರಿತವಾದ ಪ್ರೀತಿಯನ್ನೇ ಲವ್ ಅನ್ನೋದು. ಅದರಿಂದಾಗಿ ಹಿಂದೆ ನನ್ನನ್ನು ಮದುವೆ ಆಗೋನ್ ಬಿಡ್ತಾ ಇದ್ರು ಅಷ್ಟೇ. ಲವ್ ಅಂತ ಒಂದು ಪ್ರತ್ಯೇಕ ಇಲ್ವಲ್ಲ. ಕಚ ಉವಾಚ ಅನಿಯೋಜ್ಯೇ ನಿಯೋಗೇ ಮಾಂ ನಿಯುನಕ್ಷಿ ಶುಭೌರತೆ ಪ್ರಸೀದ ಸುಭ್ರೂರ್ಮಹ್ಯಂ ತ್ವಂ ಗುರೋರ್ಗುರುತರಾ ಶುಭೇ. ನಿನಗಾಗಿ ನಾನು ಮಾಡಬಾರದ ಕೆಲಸದಲ್ಲಿ ತೊಡಗುವುದಿಲ್ಲ. ಸುಭ್ರೂಹು ಎಲೈ ಚಂದದ ಹುಬ್ಬಿನವಳೇ, ಪ್ರಸೀದ ಪ್ರಸನ್ನಳಾಗು. ನೀನು ನಮ್ಮ ಗುರುಗಳ ಮಗಳು, ಇನ್ನೂ ಮಿಗಿಲು. ಯಾಕೆಂದ್ರೆ ಯತ್ರೋಷಿತಂ ವಿಶಾಲಾಕ್ಷಿ ತ್ವಯಾ ಚಂದ್ರನಿಭಾನನೆ ತತ್ರಾಹಮುಷಿತೋ ಭದ್ರೇ ಕುಕ್ಷೌ ಕಾವ್ಯಸ್ಯ ಭಾಮಿನಿ. ನಿಜವಾದ ಸಹೋದರಿ ನೀನು. ಸಹೋದರ ಅಂದ್ರೇನು? ಒಂದೇ ಹೊಟ್ಟೆಯನ್ನ ಹಂಚಿಕೊಂಡವರು ಅನ್ನೋ ಅರ್ಥದಲ್ಲಿ ಸಹೋದರ. ಈಗ ನಾನು ನಿಮ್ಮನ್ನೆಲ್ಲ ಸಹೋದರ ಅಂತ ಕರೀಲಿಕ್ಕಾಗತ್ತಾ? ಅಬ್ಬಬ್ಬ ಅಂದ್ರೆ ಅಗ್ರಜ ಅನ್ಬೋದು, ಅಬ್ಬಬ್ಬ ಅಂದ್ರೆ ಅವರಜ ಅನ್ಬಹುದು. ಸಹೋದರ ಅಂದ್ರೆ ಏನರ್ಥ? ಸೋದರ ಅಂದ್ರೆ ಏನರ್ಥ? ನಾನು ವಾಸ ಮಾಡಿದ ಹೊಟ್ಟೆಯಲ್ಲೇ ನೀವು ವಾಸ ಮಾಡಿರ್ಬೇಕು. ಸೊ ಬ್ರದರ್ ಅನ್ನೋದಕ್ಕೂ ಸಹೋದರ ಅನ್ನೋದಕ್ಕೂ ಅಜಗಜಾಂತರ. ಯು ಕ್ಯಾನ್ ಬಿ ಮೈ ಬ್ರದರ್ ಬಟ್ ನಾಟ್ ಮೈ ಸಹೋದರ. ಸಹೋದರ ಅಂದ್ರೇನು ಹೇಳಿದ್ನಲ್ಲ, ನನ್ನ ತಂದೆಯ ಹೊಟ್ಟೆಯಲ್ಲಿಯೇ ನೀವು ವಾಸ ಮಾಡಬೇಕು, ಇಲ್ಲವೇ ನನ್ನ ತಾಯಿಯ ಹೊಟ್ಟೆಯಲ್ಲಿ ನೀವು ವಾಸ ಮಾಡಬೇಕು. ಹೆಂಗ್ ಕರೆಯೋದು ನಾನು ನಿಮ್ಮನ್ನ ಸಹೋದರ ಅಂತ? ಈ ಅರ್ಥ ತಿಳ್ಕೊಂಡ್ರೆ ಕಷ್ಟ ಇದೆ. ಅಣ್ಣ ಅನ್ನೋ ಶಬ್ದ ಇದೆಯಲ್ಲ, ಅದು ಅಗ್ರಜ ಅನ್ನೋದು ಮೊದಲು ಹುಟ್ಟಿದವ. ತಮ್ಮ ಅನ್ನೋದಿದೆಯಲ್ಲ, ನಂತರ ಹುಟ್ಟಿದವ, ಅವರಜ. ಅಣ್ಣ ತಮ್ಮ ಬೇರೆ, ಸಹೋದರ ಸೋದರ ಬೇರೆ. ಭಗಿನಿ ಅಂದ್ರೂ ಅದೇ ಅರ್ಥ. ಅಕ್ಕ ಬೇರೆ. ಅಕ್ಕ ಅಂತಂದ್ರೇನು? ಅಮ್ಮನೇ. ಅಕ್ಕ, ಅಮ್ಮ, ಅಲ್ಲ ಇತ್ಯಾದಯ ಮಾತೃಪರ್ಯಾಯ ವಾಚಕಾಹ ಅಂತ ಹೇಳಿ ವ್ಯಾಕರಣ. ಅಲ್ಲೋಪನಿಷತ್ತು ಅಂತಿದೆ, ಅದು ಪ್ರಾಚೀನ ಉಪನಿಷತ್ ಅಲ್ಲ, ಅಲ್ಲೋಪನಿಷತ್ ಅಂತ. ಅಲ್ಲಿ ಶಕ್ತಿ ದೇವತೆಯ ಬಗ್ಗೆ ಹೇಳಿರೋ ಉಪನಿಷತ್ತು ಅದು. ಅವನು ಆ ಹೆಡ್ಡ ಕೋಟ್ ಮಾಡ್ತಾನವನು. ನೋಡಿ, ಅವರಲ್ಲ ಪ್ರೈಸ್ಡ್ ಬೈ ಯುವರ್ ಉಪನಿಷತ್ ಅಂತ ಏನು ಹೇಳ್ಬೇಕ್ರಿ? ಅದು ಫಸ್ಟ್ ಆಫ್ ಅಲ್ಲಾಹ್ ಅಲ್ಲ. ಇಲ್ಲಿ ಅಲ್ಲ ಅಂದ್ರೆ ಅಮ್ಮ ಅಂತ ಅರ್ಥ. ಅಕ್ಕ, ಅಮ್ಮ, ಅಲ್ಲ ಸಂಸ್ಕೃತದಲ್ಲಿಯೂ ಕೂಡ ಅದೇ. ತಾಯಿ ಅಂದ್ರೂ ಅದೇ ಅರ್ಥ. ತಾಯಿರು ಸಂತಾನ ಪೋಷಣಯೋಹೋ ಅಂತ. ಪೋಷಣೆ ಮಾಡುವವಳು ತಾಯಿ.
ಆಯ್ತಾ? ಸಂತಾನವನ್ನ ಕೊಟ್ಟವಳು ಅಥವಾ ಹೆರುವವಳು ತಾಯಿ. ತಾಯಿರು ಸಂತಾನ ಪೋಷಣಯೋಹೋ, ವಂಶವನ್ನ ಹಿಗ್ಗಿಸುವವಳು ತಾಯಿ ಆಗ್ತಾಳೆ, ಪೋಷಣೆ ಮಾಡುವವಳು ತಾಯಿ ಆಗ್ತಾಳೆ, ಸಾಕುವವಳು. ಹೀಗಾಗಿ ಅಲ್ಲ, ಬಾಗಿಲು ತೆಗಿರೋ ಬಾಗಿಲು ತೆಗಿರಿ. ಆಯ್ತಾ? ತಾಯಿ ಅಂತ ಹೇಳಿದ್ರೆ ಪೋಷಕಿ ಅಂತನೂ ಅರ್ಥ, ಆಮೇಲೆ ಒಂದು ವಂಶವನ್ನು ಬೆಳೆಸುವವಳು, ಪೀಳಿಗೆಯನ್ನು ಬೆಳೆಸುವವಳು ಅಂತ ಕೂಡ ಅರ್ಥ. ಹೀಗಾಗಿ ಯಾವ ಅರ್ಥದಲ್ಲಿ ಬಳಸಬೇಕು? ಸಹೋದರ ಅನ್ನೋದು ಕಾಮನ್ ಅಲ್ಲ, ಸಹೋದರಿ ಅನ್ನೋದು ಕಾಮನ್ ಅಲ್ಲ, ಪರ್ಟಿಕ್ಯುಲರ್. ಅಕ್ಕ ಅಮ್ಮ ಇತ್ಯಾದಿಗಳು ಕಾಮನ್, ಯಾರಿಗೂ ಕೂಡ ಬಳಸಬಹುದು. ಇದು ಸಂಸ್ಕೃತದ ಒಂದು ಜಾಯಮಾನ, ಸಂಸ್ಕೃತದ ಜಾಯಮಾನ. ಆದ್ದರಿಂದ ಇಲ್ಲಿ ಹೇಳೋದು ಆ ಇಂಟೆನ್ಸಿವ್ ಆಗಿ, ನೀನು ಯಾವ ಹೊಟ್ಟೆಯಲ್ಲಿ ವಾಸ ಮಾಡಿದ್ದೀಯೋ ಅದೇ ಹೊಟ್ಟೆಯಲ್ಲಿ ನಾನು ವಾಸ ಮಾಡಿದ್ದೇನೆ. ಹೇಗೆ? ಶುಕ್ರಾಚಾರ್ಯರ ಹೊಟ್ಟೆಯಲ್ಲಿ ನೀನು ವಾಸ ಮಾಡಿದೆ, ಅಲ್ಲಿಯೇ ನಾನು ಮೊನ್ನೆ ವಾಸ ಮಾಡಿ ಬಂದೆ. ಹೀಗಾಗಿ ನಿಜಾರ್ಥದಲ್ಲಿ ಸಹೋದರಿ. ಭಗಿನಿ ಧರ್ಮತೋ ಮೇತ್ವಂ ಮೈವಂ ವೋಚ ಶುಭಾನನೇ. ಹೀಗಿರುವಾಗ ಭಗಿನಿ, ಭಗ ಒಂದೇ ಯೋನಿಯನ್ನು ಹೊಂದಿದವರು, ಹಾಗೆ ಭಗಿನಿ ಯಾರ್ಯಾರಿಗೋ ಕರೀಲಿಕ್ಕಾಗತ್ತಾ? ಇಲ್ಲ. ಆದ್ದರಿಂದ ಭಗಿನಿ ಧರ್ಮತೋ ಮೇತ್ವಂ ನೈವಂ ಮೈವಂ ವೋಚ ಶುಭಾನನೇ. ಹೀಗೆ ಹೇಳಬಾರದು. ಸುಖೇನಾಧ್ಯುಷಿತೋ ಭದ್ರೇ ನಮರ್ಯುರ್ವಿದ್ಯತೆ ಮಮ. ಇನ್ನು ಯಾವುದೋ ಸಿಟ್ಟಿನಿಂದ ನಿನ್ನನ್ನ ಮದುವೆ ಆಗ್ತಾ ಇಲ್ಲ ಅಂತ ಅಂದುಕೊಳ್ಬೇಡ. ಸುಖವಾಗಿ ವಾಸ ಮಾಡಿದ್ದೀನಿ, ಅದಕ್ಕೆ ನೀನು ಅವಕಾಶ ಮಾಡಿಕೊಟ್ಟಿದ್ದಿ. ಆ ಪೃಚ್ಛೇತ್ವಾಂ ಗಮಿಷ್ಯಾಮಿ ಶಿವಮಸ್ತ್ವಪ ಅಥ ಮೇ ಪಥಿ. ನಾನು ನನ್ನ ದಾರಿಯಲ್ಲಿ ಹೋಗ್ತಾ ಇದ್ದೇನೆ. ಮೇ ಪಥಿ ಶಿವಮಸ್ತು, ನನ್ನ ದಾರಿ ನನಗೆ ಸುಖ ತರಲಿ, ಅನುಮತಿ ಕೇಳ್ತಾ ಇದ್ದೇನೆ. ಆಪೃಚ್ಛೇತ್ವಾಂ ಗಮಿಷ್ಯಾಮಿ ಅವಿರೋಧೇನ ಧರ್ಮಸ್ಯ ಸ್ಮರ್ತವ್ಯೋಸ್ಮಿ ಕಥಾಂತರೇ. ಧರ್ಮಕ್ಕೆ ವಿರುದ್ಧವಾಗದಂತೆ ಎಲ್ಲಿಯಾದರೂ ಮುಂದೆ ನಿನ್ನ ಗಂಡನ ಜೊತೆಗೆ ಮಾತನಾಡ್ಬೇಕಾದ್ರೆ ನೆನಪಿಸ್ಕೋಬಹುದು ನನ್ನನ್ನ. ಅಪ್ರಮತ್ತೋದ್ಯತಾ ನಿತ್ಯಂ ಆರಾಧಯ ಗುರುಂ ಮಮ. ಈಗ ನಾನು ವಿದ್ಯಾಭ್ಯಾಸ ಮುಗಿಸಿ ಹೊರಟಿದ್ದೇನೆ. ಆದ್ದರಿಂದ ನನ್ನ ಗುರು ಶುಕ್ರಾಚಾರ್ಯರನ್ನು ಅಪ್ರಮತ್ತ ಮೈ ಮರೆಯದೆ ಆರಾಧಿಸು. ಆಗ ದೇವಯಾನಿ ದೈತ್ಯೈರ್ಹತಸ್ತ್ವಂ ಯದ್ಧರ್ತುಃ ಬುದ್ಧ್ಯಾತ್ವಂ ರಕ್ಷಿತೋ ಮಯ ಯದಿ ಮಾಂ ಧರ್ಮಕಾಮಾರ್ಥಂ ಪ್ರತ್ಯಾಖ್ಯಾಸ್ಯಸಿ ಧರ್ಮತಃ ತತಃ ಕಚನತೆ ವಿದ್ಯಾ ಸಿದ್ಧಿಮೇತಾಗಮಿಷ್ಯತಿ. ದೈತ್ಯರಿಂದ ಕೊಲ್ಲಲ್ಪಟ್ಟೆ, ಆಗ ನಾನು ಬುದ್ಧಿಪೂರ್ವಕವಾಗಿ ನಿನ್ನನ್ನು ರಕ್ಷಣೆ ಮಾಡಿದ್ದೇನೆ. ಯದಿಮಾಂ ಧರ್ಮಕಾಮಾರ್ಥಂ, ಈಗ ನನಗೆ ಧರ್ಮ ದೊಡ್ಡದಾಯ್ತು ಅಲ್ವಾ? ಅರ್ಥ, ಧರ್ಮ, ಕಾಮ, ಅರ್ಥಕ್ಕೆ ವಿರುದ್ಧವಾಗಿ ಧರ್ಮ ಕಾಮಗಳಿರಬಾರದು. ನಿನ್ನ ಬದುಕುವ ಬಯಕೆ, ನಿನ್ನ ಬದುಕು ಅಂತನ್ನೋದೇ ಒಂದು ಸಂಪತ್ತು. ಬದುಕಿಗಿಂತ ದೊಡ್ಡ ಸಂಪತ್ತು ಬೇಕಾ? ಅರ್ಥಕ್ಕೆ ವಿರುದ್ಧ ಧರ್ಮ ಕಾಮಾರ್ಥಂ. ಧರ್ಮಕ್ಕಾಗಿ, ಕಾಮಕ್ಕಾಗಿ ನನ್ನನ್ನು ವಿರೋಧಿಸ್ತಿ ಅಂತಾದ್ರೆ ಅರ್ಥದ ವಿರೋಧ ಬರುತ್ತಲ್ಲ, ಏನಾಯ್ತು ಅಲ್ಲಿಗೆ? ಮತ್ತೆ ನೀನು ಬಂದದ್ದು ವಿದ್ಯೆಗಾಗಿ, ನಂಗೆ ಗೊತ್ತಿತ್ತದು, ನಮ್ಮಪ್ಪನಿಗೂ ಗೊತ್ತಿತ್ತು. ಆದರೂ ವಿದ್ಯೆಯನ್ನು ಅವರು ಅನಿವಾರ್ಯವಾಗಿ ಕೊಡಬೇಕಾಯ್ತು. ಕೊಡೋ ಹಾಗೆ ಮಾಡಿದ್ದು ನಾನು. ಈಗ ಆ ವಿದ್ಯೆ ದೊರೆತ ಮೇಲೆ ನನ್ನನ್ನು ಬಿಟ್ಟು ಹೋಗ್ತಾ ಇದೆಯಾ? ಅದರಿಂದಾಗಿ ಶಾಪ ಕೊಡ್ತೇನೆ. ನೀನು ನನ್ನನ್ನು ಮದುವೆಯಾಗದಿದ್ದರೆ
ನತೇ ವಿದ್ಯಾ ಸಿದ್ಧಿಮೇತ ಗಮಿಷ್ಯತಿ. ವಿದ್ಯೆ ಸಿದ್ಧಿಯಾಗದಿರಲಿ. ಗುರುಪುತ್ರೀತಿ ಕೃತ್ವಾಹಂ ಪ್ರತ್ಯಾಖ್ಯಾಸ್ಯೇನ ದೋಚತಃ ಗುರುಣಾಚಾಭ್ಯನುಜ್ಞಾತಃ ಕಾಮಮೇವ ತಪಸ್ವ ಮಾಂ. ಅದಕ್ಕೆ ಕಚ ಶಾಂತನಾಗಿಯೇ ಇರ್ತಾನೆ. ಅವನು ಹೇಳ್ತಾನೆ, ಗುರುಪುತ್ರಿ ಅಂತ ಹೇಳಿ ನಾನು ನಿನ್ನ ನಿರಾಕರಣೆ ಮಾಡಿದ್ದೇ ವಿನಃ ಗುರುಗಳಿಂದ ಅನುಮತಿ ಪಡೆದಿದ್ದೇನೆ, ಆದ್ದರಿಂದ ನಾನು ಬೇಡ ಅಂತ ಹೇಳಿದ್ದು. ನನ್ನ ನಿರಾಕರಣೆ ನೀನು ಯೋಗ್ಯಳಲ್ಲ ಅಂತಲ್ಲ, ನಿನ್ನ ಮೇಲೆ ಸಿಟ್ಟಿನಿಂದಂತೂ ಅಲ್ವೇ ಅಲ್ಲ. ಆರ್ಷಂ ಧರ್ಮಂ ಬ್ರುವಾಣೋಹಂ ದೇವಯಾನಿ ಯಥಾತ್ವಯ ಶಪ್ತುಂ ನಾರ್ಹೋಸ್ಮಿ ಕಲ್ಯಾಣಿ ಕಾಮತೋದ್ಯತ ಧರ್ಮತಃ. ಗುರುವಿನ ಮಗಳನ್ನು ಮದುವೆ ಆಗಬಾರದು ಅನ್ನೋದು ಆರ್ಷಧರ್ಮ. ಆ ಆರ್ಷಧರ್ಮವನ್ನು ನಾನು ಹೇಳ್ತಾ ಇದ್ದೀನಿ. ನನಗೆ ನೀನು ಶಾಪ ಕೊಡ್ತಾ ಇದ್ದಿ, ಕೊಡಬಾರದಲ್ವಾ? ತಸ್ಮಾತ್ ಭವತ್ಯಾಯ ಕಾಮೋ ನ ತಥಾ ಸಂಭವಿಷ್ಯತಿ. ಧರ್ಮಕ್ಕೆ ವಿರುದ್ಧವಾಗಿ ಕಾಮ ನಿಲ್ಲಬಾರದು. ಧರ್ಮ ಏನು? ಗುರುಗಳ ಮಗಳನ್ನು ಮದುವೆ ಆಗಬಾರದು ಅನ್ನೋದು ಧರ್ಮ. ನಿನ್ನ ಕಾಮ ಏನು? ನಾನು ಬದುಕಿಸಿದ್ದೇನೆ, ಆದ್ದರಿಂದಾಗಿ ಇವನು ನನ್ನ ಕಾಮಕ್ಕೆ ದಕ್ಕಬೇಕು ಅಂತ ಅನ್ನೋದು ನಿನ್ನ ಕಾಮ. ಆ ಕಾಮ ಇರಬಾರದಲ್ವಾ? ಋಷಿಪುತ್ರೋ ನತೆ ಕಶ್ಚಿತ್ ಜಾತು ಪಾಣಿಂ ಗ್ರಹಿಷ್ಯತಿ ಫಲಿಷ್ಯತಿ ನಮೇ ವಿದ್ಯಾ ತದ್ವತಶ್ಚೇತಿ ತತ್ತಯಾಂ. ನಿನ್ನನ್ನ ಯಾವ ಋಷಿಪುತ್ರನೂ ಮದುವೆ ಆಗದೇ ಇರಲಿ, ಇದು ನಾನು ಶಾಪ ಕೊಡ್ತಾ ಇರೋದು. ನಿನ್ನ ಶಾಪ ಊರ್ಜಿತ ಆಗ್ಬೇಕಾದ್ರೆ ನನ್ನ ಶಾಪನೂ ಊರ್ಜಿತ ಆಗ್ಲೇಬೇಕು. ನೀನು ಶಾಪ ಹಿಂದೆ ತಗೊಂಡ್ರೆ ನಾನು ಶಾಪ ಹಿಂದೆ ತಗೋತೀನಿ. ಋಷಿಪುತ್ರನಿಗೆ ಯೋಗ್ಯವಾದ ನಡೆಯ ಇದು. ಒಬ್ಬ ಋಷಿಪುತ್ರನನ್ನ ಮದುವೆ ಆದ್ರೆ ನಿನ್ನನ್ನು ಬಾಳಿಸ್ಲಿಕ್ಕಾಗತ್ತಾ? ಅವನನ್ನು ಉಳುಬಾಳಿಸ್ತೀಯ ನೀನು? ಆದ್ದರಿಂದ ಅಧ್ಯಾಪಯಿಷ್ಯಾಮಿ ಚಯಂ ತಸ್ಯ ವಿದ್ಯಾ ಫಲಿಷ್ಯತಿ. ಇನ್ನು ನನಗೆ ನೀನು ಶಾಪ ಕೊಟ್ಟಿದ್ದಿ, ಇದನ್ನು ಸುಲಭವಾಗಿ ನಾನು ಡಿಫ್ಯೂಸ್ ಮಾಡಬಲ್ಲೆ. ನೀನೇನು ಹೇಳಿದ್ದು? ನಿನಗೆ ವಿದ್ಯೆ ಫಲಿಸಲ್ಲ ಅಂತ ಹೇಳಿದೆ. ನಾನು ಯಾರಿಗೆ ಉಪದೇಶ ಮಾಡುತ್ತೇನೋ ಅವ್ರಿಗೆ ವಿದ್ಯೆ ಫಲಿಸಲ್ಲ ಅಂತ ನಿನ್ಗೆ ಹೇಳಲಿಕ್ಕಾಗಲ್ಲ, ಅವ್ರಿಗೆ ವಿದ್ಯೆ ಫಲಿಸತ್ತೆ. ಏವ ಮುಕ್ತ್ವಾ ನೃಪಶ್ರೇಷ್ಠ ದೇವಯಾನೀಂ ಕಚಸ್ತದ ತ್ರಿದಶೇಷಾಲಯಂ ಶೀಘ್ರಂ ಜಗಾಮ ದ್ವಿಜ ಸತ್ತಮಃ. ಈ ರೀತಿಯಾಗಿ ನುಡಿದು ಅವನು ಹೊರಟ. ತಮಾಗತಮಭಿಪ್ರೇಕ್ಷ್ಯ ದೇವಾಶ್ಚೇಂದ್ರ ಪುರೋಗಮಾಃ ಬೃಹಸ್ಪತಿಂ ಸಭಾಜ್ಯೇದಂ ಕಚಮಾಹುರು ಮುದಾನ್ವಿತಾ. ಹೀಗೆ ಬಂದಾಗ ಬೃಹಸ್ಪತಿಯನ್ನು ಗೌರವಿಸಿ ಕಚನಿಗೂ ಗೌರವಿಸಿ ಎಲ್ಲ ದೇವತೆಗಳು ನುಡಿದರಂತೆ, ತ್ವಂ ಕಚಾಸ್ಮದ್ಹಿತಂ ಕರ್ಮ ಕೃತವಾನ್ ಮಹದದ್ಭುತಂ. ಓ ಕಚನೆ, ನಮಗೆ ಅತ್ಯಂತ ಹಿತವಾದ ಕರ್ಮವನ್ನು ಮಾಡಿದ್ದೀಯಾ. ನತೇ ಯಶ ಪ್ರಣಶಿತ ಭಾಗಭಾಕ್ಚ ಭವಿಷ್ಯತಿ. ನಿನಗೆ ಯಾವುದೇ ಕಾರಣಕ್ಕೂ ಕೀರ್ತಿ ಲೋಪ ಆಗೋದಿಲ್ಲ. ಯಾವುದೇ ಸಂದರ್ಭದಲ್ಲಿಯೂ ನಿನ್ನ ಕೀರ್ತಿ ಇರುತ್ತೆ. ನಮ್ಮ ಪೂಜೆಯ ಭಾಗ ನಿನಗೆ ಸಿಗತ್ತೆ ಅಂತ ಹೇಳಿದರು ಅನ್ನುವಲ್ಲಿಗೆ ಷಡ್ವಿಂಶೋಧ್ಯಾಯ. ಇದು ಎಷ್ಟು ಹಳೆಯದು ಅಂತ ನಮಗೆ ಗೊತ್ತಿಲ್ಲ. ಈ ಕಥೆ ವಿಪರೀತ ಹಳೆ ಕಥೆ ಇದು. ಕಚ ಹಾಗೂ ದೇವಯಾನಿಯ ಕಥೆ. ಈ ಕಚನ ಮಗಳು ಸಾಕ್ಷಾ ಲಕ್ಷ್ಮೀದೇವಿ, ಅವಳೇ ವೇದವತಿ. ಕಚಸ್ಯ ವಾಚಸ್ಪತಿ ಸಂಭವಸ್ಯ ಸ್ವಾಧ್ಯಾಯಜ ವೇದವತಿ ಕಿಲಾಹಂ. ವಾಚಸ್ಪತಿ ಸಂಭವಸ್ಯ, ಬೃಹಸ್ಪತಿಯ ಮಗ ಕಚನ ಸ್ವಾಧ್ಯಾಯ, ಅವನು ವೇದಾಧ್ಯಯನ ಮಾಡುವಾಗ ವೇದವತಿ ಹುಟ್ಟುದ್ಲಂತೆ. ಆ ವೇದವತಿ ಸಾಕ್ಷಾ ಲಕ್ಷ್ಮೀದೇವಿಯೇ, ಅವಳೇ ರಾವಣನಿಗೆ ಶಾಪ ಕೊಟ್ಟಿದ್ದು. ಶಪ್ತಸ್ತಯಾ ತನ್ಮೃತಯೇ ಪುನಸ್ಯಾಂ ಇತ್ತಂ ಜ್ವಲಂತ್ಯಾ ಜ್ವಲನಂ ವಿಶಂತ್ಯಾ. ಅವಳು ಅವನನ್ನು ಬಲಾತ್ಕಾರ ಮಾಡಿದಾಗ, ರಾವಣ ಬಲಾತ್ಕಾರ ಮಾಡಿದಾಗ ಅವಳು ಶಾಪ ಕೊಟ್ಟಿದ್ದು ವೇದವತಿ. ನಿನ್ನನ್ನ ಕೊಲ್ಲಲಿಕ್ಕಾಗಿ ಮತ್ತೆ ಹುಟ್ಟುತ್ತೇನೆ ಅಂತಂದು ಅವಳೇ ಸೀತೆಯಾಗಿ ಬಂದದ್ದು. ವೇದವತಿಯೇ ಸೀತೆ. ಸೀತೆ ಮತ್ತು ವೇದವತಿ ಎರಡು ಬೇರೆ ಬೇರೆ ಅಲ್ಲ. ವೇದವತಿ ಬೇರೆ ಇದ್ರೆ ನಿಮ್ಮ ಮದುವೆ ಕತೆ ಇಟ್ಕೊಳ್ರಪ್ಪ, ಇಲ್ಲ. ಹೀಗೆ
ಯಯಾತಿ ಚರಿತೆ ಷಡ್ವಿಂಶೋಧ್ಯಾಯ. ಅಂದ್ರೆ ಅವಳು ಅಲ್ಲಿಯೂ ಅಯೋನಿಜಯಿ, ಮತ್ತೆ ಇಲ್ಲಿಯೂ ಅಯೋನಿಜೆ, ಯೋನಿಯಿಂದ ಹುಟ್ಟಲಿಲ್ಲ. ಈ ಕಚ ಆ ತರಹದ ಮಹತ್ವ ಅವನಿಗೆ. ಶೌನಕೌವಾಚ ಕೃತವಿದ್ಯೆ ಕಚೆ ಪ್ರಾಪ್ತೆ ಹೃಷ್ಟರೂಪಾದಿವೌಕಸಃ. ಈ ರೀತಿ ಕಚ ಒಳ್ಳೆ ವಿದ್ಯೆಯನ್ನು ಪಡೆದ. ಕಚನಿಂದ ಅವರು ವಿದ್ಯೆ ಪಡೆದರು. ಸರ್ವಯೇವ ತಮಾಗಮ್ಯ ಶತಕ್ರತು ಮಥಾಬ್ರುವನ್. ಎಲ್ಲರೂ ಬಂದರು, ದೇವತೆಗಳು. ಪೂರ್ತಿಯಾಗಿ ಭರವಸೆ ಬಂತು, ಇನ್ನು ಯುದ್ಧ ಮಾಡೋಣ ಅಂದ್ರು. ಯಾಕಂದ್ರೆ ನಮ್ಮ ಹತ್ರನೂ ಮೃತ ಸಂಜೀವಿನಿ ವಿದ್ಯೆ ಇದೆ. ಆಯ್ತು ಅಂದ ಅವನು. ತಥೇತ್ಯುಕ್ತ ಉಪಚಕ್ರಾಮ ಸೋಪಶ್ಯದ್ ವಿಪಿನೇ ಸ್ತ್ರೀಯ. ಇಂದ್ರ ನೋಡಿದ, ಯುದ್ಧವನ್ನು ಸುಲಭವಾಗಿ ತಪ್ಪಿಸಬಹುದು ಅಂತ ಅನ್ನಿಸ್ತು ಅವನಿಗೆ. ಹೇಗೆ? ಸೀದಾ ಕೆಳಗಡೆ ಬಂದ ವಾಯುರೂಪನಾಗಿ. ಕ್ರೀಡಂತೀನಾಂತು ಕನ್ಯಾನಾಂ ವನೇ ಚೈತ್ರ ರಥೋಪಮೇ ವಾಯುರ್ಭೂತ ಸವಸ್ತ್ರಾಣಿ ಸರ್ವಾಣ್ಯವ ವ್ಯಮಿಶ್ರಯತ್. ಶರ್ಮಿಷ್ಠೆ, ದೇವಯಾನಿ ಮೊದಲಾದವರೆಲ್ಲ ತಮ್ಮ ಗೆಳತಿಯರೊಡನೆ ಸ್ನಾನ ಮಾಡ್ತಾ ಇದ್ರು. ಇಂದ್ರ ಬಂದ, ಗಾಳಿ ರೂಪದಲ್ಲಿ ಎರಡನ್ನು ಮಿಕ್ಸ್ ಮಾಡಿಬಿಟ್ಟ ಬಟ್ಟೆಯನ್ನ. ತತ್ರವಾತೋ ದೇವಯಾನ್ಯಾ ಶರ್ಮಿಷ್ಠಾ ಜಗೃಹೇ ತದಾ. ಅಲ್ಲಿ ದೇವಯಾನಿಯ ಬಟ್ಟೆಯನ್ನ ಶರ್ಮಿಷ್ಠೆ ಹಾಕಿಕೊಂಡ್ಳು. ವ್ಯತಿಕ್ರಮ ಮಜಾನಂತಿ. ಅವಳು ಗೊತ್ತೇ ಆಗಲಿಲ್ಲ ಶರ್ಮಿಷ್ಠೆಗೆ. ದೇವಯಾನಿಗೆ ಸಿಟ್ಟು ಬಂತು. ದೇವಯಾನಿ ರಾಜಗುರುವಿನ ಮಗಳು, ಅವಳಿಗೆ ಅದೇ ಗರ್ವ ಇತ್ತು. ಕೆಲವೊಮ್ಮೆ ತಂದೆಗೆ ವಿನಯ ಇರುತ್ತೆ, ತಂದೆಯ ಮಕ್ಕಳಿಗೆ ವಿನಯ ಇರಲ್ಲ. ತಂದೆಗೆ ವಿನಯ ಇರುತ್ತೆ, ತಂದೆ ಮಕ್ಕಳಿಗಿರ್ಬೇಕು ಅಂತೇನುಂಟು, ಹೆಸರಿಟ್ಕೊಂಡಿರ್ಬೋದಷ್ಟೇ, ವಿನಯ ಇರಲ್ಲ. ಕಸ್ಮಾತ್ ಗೃಹಾತಿ ಮೇ ವಸ್ತ್ರಂ ಶಿಷ್ಯ ಭೂತ್ವಾ ಮಮಾತುರಿ ಸಮುದಾಚಾರಹೀನಾಯಾನತೆ ಶ್ರೇಯೋ ಭವಿಷ್ಯತಿ. ದೇವಯಾನಿ ಸಿಟ್ಟು ಮಾಡಿಕೊಂಡು ಹೇಳಿದ್ಲು, ಏಯ್ ಅಸುರಿ, ನನ್ನ ಶಿಷ್ಯಳು ನೀನು. ನಮ್ಮಪ್ಪ ಗುರು ಆದ್ರೆ ನಾನು ಗುರುನೇ. ಚಿಕ್ಕವರು ದೊಡ್ಡವರ ಬಟ್ಟೆಯನ್ನು ಉಟ್ಕೋತಾರ ಹಾಗೆ ಸಮುದಾಚಾರಹೀನಾಯ. ಮತ್ತೆ ನೀನೇನು ಒಳ್ಳೆ ಆಚಾರ ಇರುವವಳೇ ನೀನು, ದೈತ್ಯರ ಮಗಳು. ಆಗ ಶರ್ಮಿಷ್ಠಕ್ಕೆ ಸಿಟ್ಟು ಬಂತು. ನೋಡಿ, ಈಗೋ ಕ್ಲಾಶ್ ಹೆಂಗ್ ಕ್ರಿಯೇಟ್ ಮಾಡ್ದ ಅವನು. ಆಸೀನಂಚ ಶಯಾನಂಚ ಪಿತಾತೆ ಪಿತರಂ ಮಮ ಸ್ತೌತಿ ಪೃಚ್ಛತಿ ಚಾಭೀಕ್ಷ್ಣಂ ನೀಚಸ್ಥ ಸುವಿನೀತವತ್. ಏಯ್, ನಿಮ್ಮಪ್ಪ ರಾಜಗುರು ಆದ್ರೆ ನಮ್ಮಪ್ಪ ರಾಜನೇ, ರಾಜಗುರು ಅಂತೆ. ನಮ್ಮಪ್ಪ ನಿನಗೆ ಒಳ್ಳೆ ಪೊಸಿಷನ್ ಕೊಟ್ಟಿರೋದು. ಆಸೀನಂಚ, ನಮ್ಮಪ್ಪ ಕುಳಿತಿರ್ತಾನೆ, ನಿಮ್ಮಪ್ಪ ಅಲ್ಲಿ ನಿಂತ್ಕೊಂಡಿರ್ತಾನೆ. ಶಯಾನಂಚ, ನಮ್ಮಪ್ಪ ಮಲ್ಕೊಂಡಿರ್ತಾನೆ, ನಿಮ್ಮಪ್ಪ ಅಲ್ಲಿ ಕೂತ್ಕೊಂಡು ಎಲ್ಲ ಒಪ್ಪಿಸ್ತಾ ಇರ್ತಾನೆ. ಸ್ತೌತಿ ಪೃಚ್ಛತಿ, ರಾಜನೇ ಹೀಗೆ ಮಾಡಬಹುದಾ? ಆಯ್ತು, ನಿನ್ನ ಆದೇಶವನ್ನು ಮಾಡ್ತೇನೆ ಅಂತ ನಿಮ್ಮಪ್ಪ. ಯಾರೇ ಗ್ರೇಟೋ? ಯಾಚತಸ್ತಂಚ ದುಹಿತಾಸ್ತುವತ ಪ್ರತಿಗೃಹತಃ ಸುತಾಹಂ ಸ್ತೂಯಮಾನಸ್ಯ ದದತ ನತು ಗೃಹತಃ. ಯಾಚತಸ್ತಂಚ ದುಹಿತ, ಬೇಡುವವನ ಮಗಳು ನೀನು, ಕೊಡುವವನ ಮಗಳು ನಾನು. ಸ್ತೋತ್ರ ಮಾಡುವವನ ಮಗಳು ನೀನು, ಸ್ತೋತ್ರ ಮಾಡಿಕೊಳ್ಳಲ್ಪಡುವವನ ಮಗಳು ನಾನು. ಏನು ಅನಾಯುಧಾತಾಯುಧಾಯ ಕಿಂತ್ವಂ ಕುಪ್ಯಸಿ ಭಿಕ್ಷುಕಿ. ಭಿಕ್ಷುಕಳೆ ತಿರುಪೆ ಎತ್ತವಳೆ, ನನ್ನನ್ನು ಬೈತಾ ಇದ್ದೇನೆ. ಇಡೀ ರಾಜ್ಯ ಅನ್ನುವ ಆಯುಧ ನನ್ನ ಕಡೆ ಇದೆ, ನಿಮ್ಮಲ್ಲೇನಿದೆ? ನಾವು ಬಿಟ್ರೆ ಬೇರೆ ಕಡೆ ಭಿಕ್ಷೆ ಎತ್ಕೊಂಡು ಹೋಗ್ಬೇಕು ನಿಮ್ಮಪ್ಪ. ಏನ್ ಅನ್ಕೊಂಡಿದಿ? ಲಪ್ಸ್ಯಸೆ ಪ್ರತಿಯೋದ್ಧಾರಂ ನಚತ್ವಾಂ ಗಣಯಾಮ್ಯಹಂ. ನನಗೆ ಸಮ ಅಂತ. ಸರಿ ಆಚೆ ಅಂದವಳು. ಅವರಿಬ್ರು ಪಾಪ ವಿನಯ ಇರುತ್ತೆ, ಇವರಿಬ್ರು ಹಾಗೆ ಅಲ್ವ ಲೋಕದಲ್ಲಿ ಆಗೋದು.
ಸಾ ವಿಸ್ಮಯಂ ದೇವಯಾನೀಂ ಗತಾಂ ಸಕ್ತಾಂಚ ವಾಸಸಿ ಶರ್ಮಿಷ್ಠ ಪ್ರಾಕ್ಷಿಪತ್ಕೂಪೆ ತತಸ್ವಪುರಮಾವಿಶತ್. ಅವಳಿಗೆ ಆಶ್ಚರ್ಯ ಆಗೋಯ್ತು. ಅಯ್ಯೋ, ನಮ್ಮಪ್ಪ ಏನು ಗ್ರೇಟು ಅಂತ ಅನ್ಕೊಂಡಿದ್ದೆ ನಾನು. ನಮ್ಮಪ್ಪ ಅಂದ್ರೆ ಏನು ಅಂತ ಅನ್ಕೊಂಡಿದ್ದೆ. ಇವಳು ಈ ಹುಡುಗಿ ಅಂತ ಮಾನ ತೆಗಿತಾ ಇದ್ದಾಳು. ಇವಳು ಅವಳಪ್ಪ ಕೊಡ್ತಾನಂತೆ, ನಮ್ಮಪ್ಪ ತಗೋತಾನಂತೆ. ಅವಳಪ್ಪ ಬೇಡ್ತಾನಂತೆ, ಅವರಪ್ಪ ಸ್ತೋತ್ರಕ್ಕೆ ಒಳಪಡ್ತಾನಂತೆ, ನಮ್ಮಪ್ಪ ಸ್ತೋತ್ರ ಮಾಡ್ತಾನಂತೆ. ಏನಿದು ಅಂತ ಶಾಕ್ ಆಗಿ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಶರ್ಮಿಷ್ಠೆಯನ್ನ ಬಾವಿಗೆ ತಳ್ಳಿದ್ಲು, ದೇವಯಾನಿಯನ್ನ ಬಾವಿಗೆ ತಳ್ಳಿದ್ಲು. ಶರ್ಮಿಷ್ಠ ಹೋದ್ಲು ಸೀದಾ. ಹತೇಯಮಿತಿ ವಿಜ್ಞಾಯ ಶರ್ಮಿಷ್ಠಾ ಪಾಪ ನಿಶ್ಚಯ ಅನವೇಕ್ಷ ಯಯೌ ತಸ್ಮಾತ್ ಕ್ರೋಧ ವೇಗ ಪರಾಯಣ ಅಥತಂ ದೇತಮಭ್ಯಾಗಾತ್ ಯಯಾತಿರ್ನಹುಚಾತ್ಮಜ ಶ್ರಾಂತಯುಗ್ಯ ಶ್ರಾಂತರೂಪ ಮೃಗಲಿಪ್ಸು ಪಿಪಾಸಿತ. ಅದೇ ದೇಶಕ್ಕೆ ಬಂದ. ಯಾರು? ಯಯಾತಿ. ಬೇಟೆಯಾಡುವಾಗ ಬಳಲಿ ಶ್ರಾಂತರೂಪ ಮೃಗಲಿಪ್ಸು, ಮೃಗ ಬೇಕು ಅಂತ ಬಂದ ಅವನು. ನಾಹುಚಿ ಪ್ರೇಕ್ಷಮಾಣೋ ಹಿ ಸನಿಪಾನೇ ಗತೋದಕೆ. ನೋಡ್ತಾನೆ, ನೀರು ಕುಡಿಬೇಕು ಅಂತ ಹೇಳಿ ಬಾವಿಯೊಳಗಡೆ ಇಣುಕಿದ. ಅಲ್ಲಿ ನೀರಿರ್ಲಿಲ್ಲ, ಮತ್ತೆ ನೀರೇ ಇದ್ಲು. ಹೆಣ್ಣು, ನೀರೇ ಅಂದ್ರೆ ಹೆಣ್ಣು. ನೀರಿರ್ಲಿಲ್ಲ, ನೀರೇ ಇದ್ಲು. ತಾಮ ಪೃಚ್ಛತ್ ಸದೃಷ್ಟ್ವೈವ ಕನ್ಯಾಂ ಅಮರವರ್ಣಿನೀಂ ಸಾಂತ್ವಯಿತ್ವಾ ನೃಪಶ್ರೇಷ್ಠ ಸಾಮ್ನಾ ಪರಮವಲ್ಗುನಾಂ. ಕೇಳಿದ, ಕಾತ್ವಂ ಚಾರು ಮುಖಿ ಶ್ಯಾಮ. ಯಾರು ನೀನು? ಚಲುವಾದ ಮೋರೆಯವಳು, ಶ್ಯಾಮ, ಟೀನೇಜ್ ಅನ್ನು ದಾಟದವಳು, ಸುಮೃಷ್ಟ ಮಣಿಕುಂಡಲ, ಚೆನ್ನಾಗಿ ಪುಟಕ್ಕಿಟ್ಟ ಬಂಗಾರದ ಕಿವಿಯೋಲೆಯವಳು. ದೀರ್ಘಂ ಧ್ಯಾಯಸಿ ಚಾತ್ಯರ್ಥಂ ಕಸ್ಮಾಚ್ಛ್ವಸಿ ಶಿಚಾತುರ. ಏನು ಏನನ್ನೋ ಧೇನಿಸುತ್ತಿರುವೆ, ನಿಡಿದಾಗಿ ಉಸಿರಾಡುತ್ತಿರುವೆ. ಕಥಂಚ ಪತಿತಾಹ್ಯಸ್ಮಿನ್ ಕೂಪೆ ವೀರು ತೃಣಾವೃತೆ ದುಹಿತಾ ಚೈವ ಕಶ್ಯತ್ವಂ ವದ ಸರ್ವಂ ತು ಮಧ್ಯಮೇ. ಹೇಗೆ ಬಿದ್ದಿ ಈ ಬಾವಿಯಲ್ಲಿ, ಬಳ್ಳಿ ಹುಲ್ಲುಗಳಿಂದ ಕೂಡಿರುವಲ್ಲಿ? ಯಾರ ಮಗಳು ಹೇಳು, ಬಡ ನಡುವಿನವಳೇ ಎಂದ. ದೇವಯಾನ್ಯುವಾಚ ಯೋಸೋ ದೇವೈರ್ಹತಾನ್ ದೈತ್ಯಾನ್ ಉತ್ಥಾಪಯತಿ ವಿದ್ಯೆಯ ತಸ್ಯ ಶುಕ್ರಸ್ಯ ಕನ್ಯಾಹಂ ತ್ವಮ್ಮಾಂ ನೂನಂ ನ ಬುದ್ಧಸೇ. ಗೊತ್ತಿಲ್ವ ನಾನು ಯಾರು ಅಂತ? ದೈತ್ಯರನ್ನ ಯಾರು ಬದುಕಿಸ್ತಾ ಇದ್ನೋ ಅಂತಹ ಶುಕ್ರಾಚಾರ್ಯರ ಮಗಳು ನಾನು. ತಂದೆಯ ಬಗ್ಗೆ ಎಷ್ಟು ಹೆಮ್ಮೆ ಇರುತ್ತೆ ಮಕ್ಕಳಿಗೆ ಅಂತ. ಯೇಷ ಮೇ ದಕ್ಷಿಣೋ ರಾಜನ್ ಪಾಣಿಸ್ತಾಮ್ರನ ಖಾಂಗುಲಿ ಸಮುದ್ಧರ ಗೃಹೀತ್ವಾ ಮಾಂ ಕುಲೀನಸ್ತ್ವಂ ಹಿಮೇ ಮತಃ. ಆದ್ದರಿಂದಾಗಿ ಓ ದೊರೆ, ತಾಮ್ರನ ಖಾಂಗುಲಿಹಿ, ಕೆಂಪಾದ ಈ ಉಗುರು ಮತ್ತೆ ಬೆರಳುಗಳಿರುವ ನನ್ನ ಬಲಗೈಯನ್ನು ನೀನು ಹಿಡ್ಕೊಳ್ಬೇಕು. ಏನ್ ಹಾಗಂದ್ರೆ ಮದುವೆ ಆಗಬೇಕು ನೀನು ಅಂದ್ಲು. ಜಾನಾಮಿ ತ್ವಾಂ ತು ಸಂಶಾಂತಂ ವೀರ್ಯವಂತಂ ಯಶಸ್ವಿನಂ ತಸ್ಮಾನ್ ಪತಿತಾಂ ಕೂಪಾತ್ ಅಸ್ಮಾದ್ ಉದ್ಧರ್ತುಮರ್ಹಸಿ. ನೀನು ನನ್ನನ್ನ ಎತ್ತುವಾಗ ಮದುವೆನೇ ಆಗ್ಬಿಡ್ಬೇಕು. ಎಂತ ರೂಪಕರಿ ವೇದವ್ಯಾಸರದ್ದು. ಶಾಪದ ಕೂಪದಲ್ಲಿ ಬಿದ್ದಿದ್ದೇನೆ, ಅವಮಾನದ ಕೂಪದಲ್ಲಿ ಬಿದ್ದಿದ್ದೇನೆ. ನೀನು ನನ್ನನ್ನು ಎತ್ತಬೇಕು. ಮದುವೆ ಆಗುವುದರ ಮೂಲಕ ಅವಮಾನದ ಕೂಪದಿಂದ ದೈಹಿಕವಾಗಿ ಆದ ಅವಮಾನವನ್ನು ಮರಿಬೇಕು, ಮಾನಸಿಕವಾಗಿ ನಾನು ಮೇಲ್ಗಡೆ ಬರಬೇಕು. ಎಂತೆಂತ ಎಷ್ಟು ರೂಪಕದಲ್ಲಿ ತರ್ಕೊಳ್ಳುತ್ತೆ ಇದು ಅಂದ್ರೆ ವೇದವ್ಯಾಸರ ರೂಪಕ ಶಕ್ತಿ. ಐವೇಜರಿ ಅಂತ ಹೇಳ್ತಾರಲ್ಲ ಕಾವ್ಯದಲ್ಲಿ. ತಾಮಥ ಬ್ರಾಹ್ಮಣೀಂ ಸ್ತ್ರೀಂ ಚ ವಿಜ್ಞಾಯ ನಹುಚಾತ್ಮಜ ಗೃಹೀತ್ವಾ ದಕ್ಷಿಣೇ ಪಾಣೌ ಉಜ್ಜಹಾರ ತಥೋ ವಟಾತ್. ಓ, ಇದು ಬ್ರಾಹ್ಮಣ ಸ್ತ್ರೀ ಅಂತ ಗೊತ್ತಾಯ್ತು. ಅವಳು ಮಾತನಾಡುವ ಅದಟನ್ನು ನೋಡಿ ಎತ್ತಿದ ಅವಳನ್ನ. ಉದ್ಧೃತ್ಯ ಚೈನಾಂ ತರಸ ತಸ್ಮಾತ್ ಕೂಪಾನ್ನರಾಧಿಪ ಆಮಂತ್ರಯಿತ್ವಾ ಶುಶ್ರೋಣೀಂ ಯಯಾತಿ ಸ್ವಪುರಂ ಯಯೌ. ಅವಳನ್ನ ಎಬ್ಬಿಸಿ ತನ್ನ ಮನೆಗೆ ಹೋದ. ಗತೇತು ನಾಹುಚೇ ತಸ್ಮಿನ್
ದೇವಯಾನ್ಯಪಿ ನಿಂದಿತ ಉವಾಚ ಶೋಕ ಸಂತಪ್ತ ಘೂರ್ಣಿಕಾಂ ಆಗತಾಂ ಪುನಃ. ಕೂತಿದ್ದಾಳೆ ಅವಳು, ಘೂರ್ಣಿಕಾ ಅಂತ ಅವಳು ದಾದಿ, ಅವಳು ಬಂದು ದೇವಯಾನಿ ಹೇಳ್ತಾಳೆ, ತ್ವರಿತಂ ಘೂರ್ಣಿಕೆ ಗಚ್ಚ ಸರ್ವಮಾಚಕ್ಷ್ವ ಮೇ ಪಿತುಃ ನೇದಾನಿಂತು ಪ್ರವೇಕ್ಷ್ಯಾಮಿ ನಗರಂ ವೃಷಪರ್ವಣಃ. ಘೂರ್ಣಿಕೆ, ಹೋಗಿ ಹೇಳು ನಮ್ಮಪ್ಪನಿಗೆ ನಾನು ಯಾವುದೇ ಕಾರಣಕ್ಕೂ ಮನೆಗೆ ಬರಲ್ಲ, ವೃಷಪರ್ವನ ನಗರಕ್ಕೆ ಬರೋಲ್ಲ. ಸಾತು ವೈ ತ್ವರಿತಂ ಗತ್ವಾ ಘೂರ್ಣಿಕಾತುರಮಂದರಂ ದೃಷ್ಟ್ವಾ ಕಾವ್ಯಮುವಾಚೇದಂ ಕಂಪಮಾನಾ ವಿಚೇತನ. ಇವಳು ಹೋದ್ಲು, ಗಡ 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 ನಡುತ್ತಾ ಇದ್ದಾಳೆ. ಈ ತರ ಸಿಟ್ಟು ಬಂತು ಅಂತ. ಅವನು ಅಸುರ ಮಂದಿರದಲ್ಲಿದ್ದ, ಅವ್ರು ಕೊಟ್ಟ ಮನೆ, ವೃಷಪರ್ವ ಕೊಟ್ಟ ಮನೆಯಲ್ಲಿ ಶುಕ್ರಾಚಾರ್ಯರಿದ್ರು. ಸೀದಾ ಹೋಗಿ ಅವಳಿಗೆ ಹೇಳಿದ್ಲು, ಶರ್ಮಿಷ್ಠಯ ಮಹಾಪ್ರಾಜ್ಞ ಆಚಕ್ಷೌಚ ಮಹಾಭಾಗ. ಹೇಳಿದ್ಲು, ದೇವಯಾನಿ ಕಾಡಿನಲ್ಲಿ ಶರ್ಮಿಷ್ಠೆಯಿಂದ ಪೆಟ್ಟು ತಿಂದು ಕೆಳಗಡೆ ಬಿದ್ದಿದ್ದಾಳೆ, ನೀನ್ ಬರಬೇಕು. ಅವಳು ಬರಲ್ಲಂತೆ, ನೀನ್ ಬರ್ಬೇಕಂತೆ ಅಂತ. ಕೂಡಲೇ ಓಡೋದ್ರು ಶುಕ್ರಾಚಾರ್ಯರು. ಫಸ್ಟ್ ಪಾಪಾಕಿ ಪರಿ ಇವಳು, ಅಪ್ಪನ ಮುದ್ದಿನ ಮಗಳು. ಏನು ಆಗತ್ತೆ ಅಂತ ಹೇಳಿ ಸರಿ ತ್ವರಯ ನಿರ್ಯಯೌ ದುಃಖ ಮಾರ್ಗಮಾಣ ಸುತಾಂ ವನೆ. ದುಃಖ ಆಗೋಯ್ತು, ಮಗಳು ಬಟ್ಟೆ ಇಲ್ಲದೆ ಕಾಡಿನಲ್ಲಿ ಇದ್ದಾಳೆ, ಸಿಟ್ಟಿನಿಂದ ಕೂಡಿದ್ದಾಳೆ, ಅವಳನ್ನು ದೂಕಿದ್ದಂತೆ. ದೃಷ್ಟ್ವಾ ದುಹಿತರಂ ಕಾವ್ಯ ದೇವಯಾನಿಂ ತಪೋವನೆ ಬಾಹುಭ್ಯಾಂ ಸಂಪರಿಶ್ವಜ್ಯ ದುಃಖಿತೋ ವಾಕ್ಯಮಬ್ರವೀತ್. ಅವಳು ಸಿಟ್ಟಿನಿಂದ ಅವಳ ಮುಖ ನೋಡಿದ ಕೂಡಲೇ ಶುಕ್ರಾಚಾರ್ಯರಿಗೆ ಸಂಕಟ ಆಯಿತು. ಹೋಗಿ ಬಾಚಿ ಮಗಳನ್ನು ತಬ್ಬಿಕೊಂಡ್ರು. ಆಮೇಲೆ ಹೇಳಿದ್ರು, ಆತ್ಮದೋಷೈರ್ನಿಯುಚ್ಛಂತಿ ಸರ್ವೇ ದುಃಖ ಸುಖೇ ಜನಾಃ ಮನ್ಯೇ ಜುಸ್ತರಿತಂ ತೇಸ್ತಿ ತಸ್ಯೇಯಂ ನಿಷ್ಕೃತಿಕೃತ. ಮಗು, ಸುಖ ಆಗಲಿ ದುಃಖ ಆಗಲಿ, ದುಃಖ ಬರಲಿಕ್ಕೆ ಸುಖ ಬರದೇ ಇರಲಿಕ್ಕೆ ನಮ್ಮ ದೋಷ ಕಾರಣ. ನೀನು ಮಾಡಿದ ಯಾವುದೋ ತಪ್ಪಿತ್ತು ಅಂತ ಕಾಣುತ್ತೆ. ಈಗ ದುಃಖ ತೆಗೆದುಕೊಳ್ಳುವ ಕಾಲ ಮುಗಿದಿದೆ, ಬಾಮಗು ಅಂದ. ಸಿಟ್ಟು ಬಂತು. ನಿಷ್ಕೃತಿರ್ವಾಸ್ತು ಮಾ ವಾಸ್ತು ಶೃಣುಷ್ವಾವಹಿತೋ ಮಮ ಶರ್ಮಿಷ್ಠಯ ಯದುಕ್ತೋಸ್ಮಿ ದುಹಿತ್ರಾವೃತ ಪರ್ವಣಃ. ಅಪ್ಪ, ಪ್ರಾಯಶ್ಚಿತ್ತ ಅಂತೆ, ಪ್ರಾಯಶ್ಚಿತ್ತ. ಆಚೆಗೆ ಬಿದ್ದಿರ್ಲಿ. ಶರ್ಮಿಷ್ಠೆ ಏನು ಹೇಳಿದ್ರು ಗೊತ್ತಾ? ಏನು? ಏವಂ ಹಿಮೆ ಕಥಯತಿ ಶರ್ಮಿಷ್ಠಾ ವಾರ್ಷ ಪರ್ವಣಿ. ಈ ತರ ಮಾತನ್ನಾಡಿದ್ದಾಳೆ ಅವಳು. ತೀಕ್ಷ್ಣಂ, ಎಂತಹ ಮಾತದು, ಚೂಪಾಗಿರುವ ಮಾತು. ವಚನಂ ತೀಕ್ಷ್ಣ ಪರುಷಂ ಕ್ರೋಧ ರಕ್ತೆ ಕ್ಷಣಾಭೃಚಂ. ಕೆಂಪು ಕಣ್ಣಿನಿಂದ ನನ್ನನ್ನು ನೋಡ್ತಾ ಬಹಳ ಚೂಪಾಗಿ ನನ್ನ ಎದೆಯನ್ನೇ ಇರಿಯುವ ಮಾತನ್ನ ಆಡಿದ್ದಾಳೆ. ಸ್ತುವತೋ ದುಹಿಸಾತಿಸ್ತ್ವಂ ಸ್ತುವತೋ ದುಹಿತಾಸಿತ್ವಂ ಯಾಚತ ಪ್ರತಿಗೃಹತಃ ಸುತಾಹಂ ಸ್ತೂಯಮಾನಸ್ಯ ದದತಃ ಪ್ರತಿಗೃಹತಃ ಅಂತ ಹೇಳ್ತಾಳೆ ಅವಳು. ಸ್ತೋತ್ರ ಮಾಡುವವನ ಮಗಳಿದ್ದೀ, ನಾನು ಸ್ತೋತ್ರ ಮಾಡಿಕೊಳ್ಳುವವಳ ಮಗಳು. ಬೇಡುವವನ ಮಗಳು ನೀನು, ಕೊಡುವವನ ಮಗಳು ನಾನು. ಇತಿ ಮಾಮಾಹ ಚರ್ಮಿಷ್ಠ ದುಹಿತಾ ವಾರ್ಷ ಪರ್ವಣಃ. ಹೌದಾ? ದರ್ಪಪೂರ್ಣಳಾಗಿ ಹೇಳ್ತಾಳೆ. ನೀನೀಗ ಹೇಳು, ನಿಜವಾಗಿಯೂ ನೀನು ಅಂಥವನಾಗಿದ್ರೆ ನಾನು ಈಗ ಹೋಗಿ ಚರ್ಮಿಷ್ಠೆಯನ್ನ ಕಾಲು ಹಿಡಿದು ಬೇಡ್ಕೊಳ್ತೀನಿ. ಸ್ತುವತೋ ದುಹಿತಾನತ್ವಂ ಭದ್ರೇ ನ ಪ್ರತಿಗೃಹತಃ ಅತಸ್ತ್ವಂ ಸ್ತೂಯಮಾನಸ್ಯ ದುಹಿತಾ ದೇವಯಾನ್ಯತಿ. ಅದಕ್ಕೆ ಶುಕ್ರಾಚಾರ್ಯರಿಗೆ ಅನ್ನಿಸಿತು, ಅಯ್ಯೋ, ನನ್ನ ಪರವಾಗಿ ಜಗಳ ಆಡಿದ್ದಾರೆ ಮಕ್ಕಳು. ಇಲ್ಲ ಮಗಳೇ, ನೀನು ಕೊಂಡಾಡುವವನ ಮಗಳಲ್ಲ, ಬೇಡುವವನ ಮಗಳಲ್ಲ, ನೀನು ಗುರುವಿನ ಮಗಳು. ನನ್ನನ್ನು ಅವನು ಕೊಂಡಾಡ್ತಾನೆ. ವೃಷಪರ್ವೈವ ತದ್ವೇದ ಶಕ್ರೋ ರಾಜಾತನಾಹುತಃ
ಯಾರು ಗೊತ್ತಿದೆ ಗೊತ್ತಾ? ಅದು ವೃಷಪರ್ವನನ್ನೇ ಹೋಗಿ ಕೇಳು, ನಾನು ಯಾರು ಅಂತ ಹೇಳ್ತಾನೆ. ಮಗಳು ಅವಿವೇಕಿ ಏನೋ ತಿಳ್ಕೊತಾಳೆ ಅಂದ್ರೆ, ಅಚಿಂತ್ಯ ಬ್ರಹ್ಮ ನಿರ್ದ್ವಂದ್ವಂ ಈಶ್ವರಂ ಹಿ ಬಲಂ ಮಮ, ದೇವರನ್ನ ಧ್ಯಾನ ಮಾಡುವ ನನ್ನ ಬಲ ಏನು ಅಂತ ಹೇಳಿ ಅವನಿಗೆ ಗೊತ್ತು, ಮಗಳಿಗೆ ಏನು ಗೊತ್ತಾಗುತ್ತೆ ಅನ್ನುವಲ್ಲಿಗೆ ಸಪ್ತವಿಂಶೋಧ್ಯಾಯ. ಯಪ್ಪರೇಚಾಂ ನರೋ ನಿತ್ಯಮತಿವಾದಾನ್ ಸ್ಥಿತಿಕ್ಷತಿ ದೇವಯಾನಿ ವಿಜಾನೀಹಿ ತೇನ ಸರ್ವಮಿದಂ ಜಿತಂ. ಆದರೆ ಮಗಳೇ, ಬೇರೆಯವರು ಏನೇನೋ ಬೈತಾ ಇರ್ತಾರೆ, ಅದನ್ನು ತಡಿಬೇಕು. ಅತಿವಾದಾನ್ ಸ್ಥಿತಿಕ್ಷತಿ, 1000 ಜನ 1000 ತರ ಮಾತಾಡ್ತಾ ಇರ್ತಾರೆ, ತಲೆ ಕೆಡಿಸ್ಕೊಳ್ಬಾರದು ಮಗಳೇ. ಯಾರು ಬೈಯುವವರನ್ನ ಉಪೇಕ್ಷಣೆ ಮಾಡ್ತಾನೆ ಅವನು ಎಲ್ಲವನ್ನು ಗೆದ್ದ ಹಾಗೆ. ಬೈತಾ ಇದ್ರೆ ಸಂತೋಷ ಪಡ್ಬೇಕಂತೆ. ಸಮ್ಮಾನಾದ್ ವಿಷಮಿವ ಉದ್ವಿಜಂತಿ ಅಂತ. ಅವಮಾನಮ್ಯ ಅಮೃತಂ, ಅವಮಾನ ಅನ್ನೋದು ಅಮೃತ. ಯಾಕೆ ಅಂದ್ರೆ ನಮ್ಮ ತಪಸ್ಸು ನಾಶ ಆಗಿಲ್ಲ. ಸನ್ಮಾನ ಅಂತನ್ನೋದು ನಮ್ಮ ತಪಸ್ಸನ್ನು ನಾಶ ಮಾಡುತ್ತೆ ಅದು. ಆದ್ದರಿಂದ ಸಂತೋಷ ಪಡಬೇಕು ಮಗಳೇ. ಯಸ್ಸಮುತ್ಪತಿತಂ ಕ್ರೋಧಂ ನಿಗೃಹಾತಿ ಹಯಂ ತಥಾ ಸಯಂತೆ ತಿಚ್ಚತೆ ಸದ್ಭಿಹಿ ನಯೋ ರಶ್ಮಿಷು ಲಂಬತೆ. ಉಕ್ಕಿ ಬರುವ ಸಿಟ್ಟನ್ನ ತಡೆ ಹಿಡಿಯುವವನು ಕುದುರೆಯನ್ನ ಚೆನ್ನಾಗಿ ಓಡಿಸುವವನು ಅಂತಾರೆ. ಅದು ಬಿಟ್ಟು ಕುದುರೆ ಹೋದಾಗ ಹೋಗಲಿ ಅಂತ ಹೇಳಿ ಕುದುರೆ ಕತ್ತನ್ನು ಗಟ್ಟಿಯಾಗಿ ತಪ್ಕೊಂಡ್ಬಿಟ್ಟು ನಾನು ಬೀಳದೆ ಹೋದ್ರೆ ಸಾಕು ಅಂತಾನಲ್ಲ, ಅವನು ಒಳ್ಳೆ ಸವಾರ ಅಂತಾರೇನೋ. ನಯೋ ರಶ್ಮಿಷು ಲಂಬತೆ, ರಶ್ಮಿ ಅಂದ್ರೆ ಲಗಾಮ್. ಯಸ್ಸಮುತ್ಪತಿತಂ ಕ್ರೋಧಮಕ್ರೋಧೇನ ನಿಯಚ್ಛತಿ ದೇವಯಾನಿ ವಿಜಾನೀಹಿ ತೇನ ಸರ್ವಮಿದಂ ಜಿತಂ. ಯಾರು ಉಕ್ಕಿ ಉಕ್ಕಿ ಬರುವ ಸಿಟ್ಟನ್ನು ಕೂಡ ಶಾಂತಿಯಿಂದ ನಿರಾಕರಣೆ ಮಾಡ್ತಾನೆ ಅವನು ಎಲ್ಲವನ್ನು ಗೆದ್ದ ಹಾಗೆ. ಕ್ಷಮೆಯಿಂದ ಯಾರು ಗೆಲ್ತಾನೆ ಅವನು ಏನು ಗೊತ್ತಾ? ಯಥೋರಗಸ್ತ್ವಚಂ ಜೀರ್ಣಾಂ ಸವೈ ಪುರುಷ ಉಚ್ಯತೆ. ಹೇಗೆ ಹಾವು ತ್ವಚಂ ಜೀರ್ಣಾಂ ಆ ಪೊರೆಯನ್ನ ಬಿಡತ್ತಲ್ಲ, ಆ ರೀತಿ ಅದನ್ನು ಬಿಡ್ತಾನೆ. ಎಷ್ಟು ಭಾವಯತೆ ಧರ್ಮಂ ಯೋತಿ ಮಾತ್ರಂ ತಿತಕ್ಷತಿ ಎಷ್ಟ ತಪ್ತೋ ನ ತಪತಿ ಭೃಶಂ ಸೋರ್ಥಸ್ಯ ಭಾವನಂ. ಯಾರು ಧರ್ಮವನ್ನ ನೋಡಿಕೊಂಡು ಯಾವುದೇ ಅಪಪ್ರಚಾರಗಳನ್ನು ಸಹಿಸ್ತಾನೆ, ಯಾರು ಸಂಕಟಕ್ಕೊಳಗಾದರೂ ಕೂಡ ತಾನು ದುಃಖಕ್ಕೆ ಒಳಗಾಗೋದಿಲ್ಲ, ಅವನು ನಿಜವಾದ ಪ್ರಯೋಜನವನ್ನು ಪಡೆಯುವವನು. ಎಷ್ಟು ಕುಪ್ಪೇನ್ನತರವಸ್ಯ ತಯೋರಕ್ರೋಧನೋವರಹ ಏ ಕುಮಾರ ಕುಮಾರ್ಯಶ್ಚ ವೈರಂ ಕುರ್ಯುರತ್ಯೇತಸಃ. ಪುಟ್ಟ ಹುಡುಗರು ಯಾರ್ಯಾರನೋ ಮಾಡ್ತಾರೆ, ಅವರು ಪುಟ್ಟ ಹುಡುಗಿಯರಿಗೆ ವಿವೇಕ ಇರೋಲ್ಲ, ಯಾರ್ಯಾರನೋ ಲೆಜೆಂಡ್ ಅಂತ ತಗೊಳ್ತಾರೆ. ಸಿಟ್ಟು ಮಾಡಿಕೊಳ್ಳಬೇಕು, ಸಿಟ್ಟು ಮಾಡಿಕೊಳ್ಳಬಾರದು. ಸಿಟ್ಟಿನ ಮೇಲೆ ಸಿಟ್ಟು ಮಾಡ್ಕೋಬೇಕು. ನೈ ತತ್ಪ್ರಾಜ್ಞಸ್ತು ಕುರ್ವೀತ ವಿದುಸ್ತೇ ನಬಲಾಬಲಂ. ಪ್ರಾಜ್ಞೆ ಯಾರು ಅಂತ ಅವ್ರಿಗೇನು ಗೊತ್ತಾಗತ್ತೆ? ಏನೂ ಗೊತ್ತಾಗಲ್ಲ. ಪ್ರಾಜ್ಞೆ ಯಾರು ಅಂತ ಗೊತ್ತಾಗತ್ತಾ? ದೇವಯಾನ್ಯುವಾಚ ವೇದಾಹಂ ತಾತ ಬಾಲಾಪಿ ಕಾರ್ಯಾಣಾಂ ತು ಗತಾಗತಂ ಕ್ರೋಧೇ ಚೈವಾತಿ ವಾದೇವ ಕಾರ್ಯಸ್ಯಾಪಿ ಬಲಾಬಲೇ. ಅದಕ್ಕೆ ಅವಳು ಹೇಳಿದ್ಲು, ಅಪ್ಪ ಇದೆಲ್ಲ ನಂಗೆ ಗೊತ್ತಿಲ್ವಾ? ನೀನ್ ಪಾಠ ಮಾಡಿರೋದೆ, ನನಗೆ ಗೊತ್ತಿಲ್ವಾ ಇದೆಲ್ಲ? ಬಾಲಾಪಿ, ನಾನು ಚಿಕ್ಕ ಮಗಳು ಇರಬಹುದು, ನಾನು ಬಾಲ ಹೌದು, ಬಾಲಿಶಗಳಲ್ಲ. ಕಾರ್ಯಗಳು ಹೇಗಾಗತ್ತೆ ಅಂತ ಗೊತ್ತು. ಸಿಟ್ಟು ಬಂದಾಗ ಅತಿವಾದ ಯಾವ ರೀತಿ ಸಹಿಸಬಹುದು ಅಂತನೂ ಗೊತ್ತು. ಆದರೆ ಇದು ಸಹಿಸುವ ಕೆಲಸವೇ ಇದು. ನೀನು ಒಂದು ಆಯಾಮವನ್ನು ಗಮನಿಸಿಲ್ಲ. ಶಿಷ್ಯಸ್ಯ ಅಶಿಷ್ಯ ವೃತ್ತಂ ಹಿ ನಕ್ಷಂತವ್ಯಂ ಬುಭೂಷುಣ. ಅಲ್ಲ, ಒಬ್ಬ ಶಿಷ್ಯ ನಿನ್ನಿಂದ ಪ್ರಯೋಜನ ಪಡೆದು ನಿನ್ ವಿರುದ್ಧವಾಗಿ ಸಾಗ್ತಾ ಇದ್ದಾನೆ, ಅವನು ಕೊಬ್ಬಿರತ್ತೆ ಅಂದ್ರೆ ಅವನು ನಿನ್ ಕೇಳಬಾರದ. ಗುರುವಾಗಿ ನಿನ್ ಕರ್ತವ್ಯ ಏನು ಅಂದ್ಲು, ಹೊಸ ಕಡೆಯಿಂದ ಅಟ್ಯಾಕ್ ಮಾಡ್ಬಿಟ್ಲು. ಗೊತ್ತಾಯ್ತಾ ಯಾಕೆ ಮಹಾಭಾರತ ಕೇಳಬೇಕು ಅಂತ? ಅವನು ಊಹಿತಾ ಇರಲಿಲ್ಲ.
ಅಸತ್ ಸಂಕೀರ್ಣ ವೃತ್ತೇತು ವಾಸೋ ಮಮ ನರೋಚತೆ. ಒಬ್ಬ ಗುರುವಿಗೆ ಗೌರವ ಕೊಡಬೇಕು, ನನ್ನ ಜೊತೆಗಿನವರು ಕೊಡಬೇಕು. ಅವನು ವೈಯಕ್ತಿಕವಾಗಿ ಏಕಾಂತದಲ್ಲಿ ಗೌರವ ಕೊಡ್ತಾನಂತೆ. ಏನ್ ಪ್ರಯೋಜನ? ಈಗೆಲ್ಲ ಹಾಗೆ ಗುಟ್ಟಿನಲ್ಲಿ ಬಂದು ಹೇಳ್ತಾರೆ, ಆಚಾರ್ಯ ನಿಮ್ಮ ವಿಷ್ಣು ತತ್ವ ನಿರ್ಣಯವನ್ನು ಕೇಳಿದ್ದೇವೆ, ನಿಮಗೆ ತರ್ಕಶಾಸ್ತ್ರ ಬರಲ್ಲ ಅಂತ ಅಂದುಕೊಂಡಿದ್ವಿ, ಬಂದಿದೆ, ಅದನ್ನೇ ಕೇಳ್ಕೊಂಡು ನಾವು ಮುಂದುವರಿತಾ ಇದ್ದೀವಿ. ಹೊರಗಡೆ ಠೇಮ್ ಅಂತ ಟಿವಿಯಿಂದ ನಡೀತಾರೆ. ಅವ್ರನ್ನ ಎಂಟರ್ಟೈನ್ ಮಾಡಬೇಕೋ ಮಾಡಬಾರ್ದೋ? ಮಾಡಬಾರ್ದು. ಯಾಕೆಂದ್ರೆ ಪೂರ್ಣ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ನನ್ನ ಕೈನಲ್ಲೇ ಇರೋದು. ಅದರಿಂದಾಗಿ ಆದ್ರೆ ಇಲ್ಲಿ ಅವನ ಮಗಳಿಗೆ ಕೊಟ್ಟೋಯ್ತು. ಇಂತಹ ಮುಟ್ಟಾಳರು ಇರುವ ಜಾಗದಲ್ಲಿ ನೀನು ಇರಬಾರ್ದು, ನಾನು ಇರ್ಲಿಕ್ಕೆ ಇಷ್ಟಪಡಲ್ಲ, ನಾನು ಇಲ್ಲೇ ಇರ್ತೀನಿ, ಬೇಕಾದ್ರೆ ನೀನು ಒಳಗಡೆ ಹೋಗು, ನಾನು ಹೀಗೆ ಸಾಯ್ತೀನಿ ನಿಂದು. ಮಗಳ ಆ ರೀತಿ ಆಗ್ಬಿಟ್ರೆ ಏನ್ ಮಾಡ್ತಾನ ಅವನು? ನತೇಶು ನಿವಸೇತ್ ಪ್ರಾಜ್ಞ ಶ್ರೇಯೋರ್ಥಿ ಪಾಪ ಬುದ್ಧಿಷು ಏನೈನಮ ಅಭಿಜಾನಂತಿ ವೃತ್ತೇನಾಭಿಜನೇನವ. ಗುಣ ಯಾವುದು ಅಂತ ಗೊತ್ತಿಲ್ಲದವರ ನಡುವೆ ಬಾಳೋದು ಬಹಳ ಕಷ್ಟ ಇದೆ. ಗುಣವನ್ನು ಗುರುತಿಸ್ಬೇಕು. ಏನು? ಗುಣವನ್ನು ಗುರುತಿಸ್ಬೇಕು. ಗುಣವನ್ನು ಗುರುತಿಸ್ಲಿಕ್ಕೆ ಬರದವರ ಬಳಿ ಬಾಳೋದೆ ಛೇ 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 ಛೇ. ತೇಷು ಸಾಧುಷು ವಸ್ತವ್ಯಂ ಸವಾಸ ಶ್ರೇಷ್ಠ ಉಚ್ಯತೆ. ಯಾರು ಗೊತ್ತಿರುತ್ತೋ ಅಲ್ಲಿ ವಾಸ ಮಾಡಬೇಕು. ತನ್ಮೇ ಮಥನಾತಿ ಹೃದಯ ಅಗ್ನಿಕಲ್ಪಮಿವಾರಣಂ ವಾಗ್ದುರುಕ್ತಂ ಮಹಾಘೋರಂ ದುಹಿತುರ್ವೃತ ಪರ್ವಣ. ನೀನೇನು ಹೇಳ್ದಿ? ಸಹಿಸಬೇಕು ಮಗಳೇ, ಕೋಪವನ್ನು ಸಹಿಸಬೇಕು, ದುರ್ವೃತ್ತವನ್ನು ಸಹಿಸಬೇಕು ಅಂದಿ. ಶಿಷ್ಯರ ದುರ್ವೃತ್ತ ಸಹಿಸಬಾರದು ಅಲ್ವಾ? ಅದು ನಿನಗೂ ಗೊತ್ತಿದೆ. ನಾವಲ್ಲಿ ವಾಸ ಮಾಡಬೇಕಾ? ಇದಕ್ಕಿಂತ ಒಂದು ಕೆಟ್ಟ ಪರಿಸ್ಥಿತಿ ಯಾರಿಗಾದ್ರೂ ಬೇಕಾ? ಯಾರಿಗೆ ಪಾಠ ಮಾಡ್ತೀವೋ ಅವನೇ ಅವನ ಮಗಳಿಗೆ ಹೇಳಲಿಲ್ಲ ಗೌರವಿಸಬೇಕು ಅಂತ. ಹೇಳಿದಾನ? ಇಲ್ಲ, ಅವನ ಮಗಳ ಯಾಕೆ ಆ ರೀತಿ ಆಡಿದ್ಲು ಅಂತ ಹೇಳುವಲ್ಲಿಗೆ ಅಷ್ಟಾವಿಂಶೋಧ್ಯಾಯ. ತತಃ ಕಾವ್ಯೋ ಭೃಗುಶ್ರೇಷ್ಠ ಸಮನ್ಯುರುಪಗಮ್ಯ ವೃಷಪರ್ವಾಣಮಾತೀನಮಿತ್ಯುವಾಚಾ ವಿಚಾರಯನ್. ಸೀದಾ ಬಂದರು ಶುಕ್ರಾಚಾರ್ಯರು. ವೃಷಪರ್ವ ಮಾತಾಡ್ತಾ ಇದ್ದ. ನಾಧರ್ಮಶ್ಚರಿತೋ ರಾಜನ್ ಸದ್ಯ ಫಲತಿ ಗೌರಿವ ಶನೈರಾವರ್ತ್ಯಮಾನಸ್ತು ಮೂಲಾನ್ಯಪಿ ನಿಕೃಂತತಿ. ಏನೋ ಅಧರ್ಮವನ್ನು ಮಾಡಿದ ಕೂಡಲೇ ಫಲ ಬರುತ್ತೇನೋ? ಹಸು ಹಸು ನಿಧಾನವಾಗಿ ನಮಗೆ ಫಲ ಕೊಡಲ್ಲ, ಬೇಗ ಫಲ ಕೊಡುತ್ತೆ. ಆದರೆ ಧರ್ಮ ನಿಧಾನವಾಗಿ ಫಲ ಕೊಡುತ್ತೆ. ಹಾಗೆ ಅಧರ್ಮವೂ ಕೂಡ ಮಾಡಿದ ಪಾಪ ಎಲ್ಲ ಅಕ್ಯುಮಿಲೇಟ್ ಆಗಿ 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 ಆಮೇಲೆ ಫಲ ಕೊಡುತ್ತೆ. ಗೊತ್ತಾ? ಇಮಿಡಿಯೇಟ್ ಅಧರ್ಮ ಮಾಡಿದೆ ಠಕ್ ಅಂತ ಹೇಳಿ ಪೆಟ್ಟು ಬಿತ್ತು ಅಂತ ಹಾಗೆ ಯಾವತ್ತೂ ಆಗಲ್ಲ. ಯದಿ ನಾತ್ಮನಿ ಪುತ್ರೇಚು ನಚೇತ್ ಪಶ್ಯತಿ ನಪ್ತೃಷು ಪಾಪಮಾಚರಿತಂ ಕರ್ಮ ತ್ರಿವರ್ಗಮತಿ ವರ್ತತೆ. ಈಗ ನಾನು ಪಾಪ ಮಾಡ್ತಾ ಇದ್ದೀನಿ, ನನಗೇನು ಪರಿಣಾಮ ಆಗ್ತಾ ಇಲ್ಲ, ನನ್ನ ಮಕ್ಕಳಿಗೇನು ಪರಿಣಾಮ ಆಗ್ತಾ ಇಲ್ಲ, ನನ್ನ ಮೊಮ್ಮಕ್ಕಳಿಗೇನು ಪರಿಣಾಮ ಆಗ್ತಾ ಇಲ್ಲ. ಅಯ್ಯೋ ಮಂಕೆ, ಯಾವತ್ತೋ ನೀನು ಇನ್ನೂ ದೊಡ್ಡದು ಕಾದಿದೆ ನಿನಗೆ ಅಂತ ಅರ್ಥ. ಯದಾ ಘಾತಯಸೆ ವಿಪ್ರಂ ಕಚಮಾಂಗಿರತಂ ತದಾ ಫಲತ್ಯೇವಂ ಧ್ರುವಂ ಪಾಪಂ ಗುರುಭುಕ್ತ ವಿವೋದರೇ. ಚೆನ್ನಾಗಿ ಊಟ ಮಾಡ್ತಿ. ದಿಲೀಪ್ ರತ್ನಾಕರ್ ಅವರೇ, ದೇವಯಾನಿಯ ತಾಯಿಯ ಉಲ್ಲೇಖ ಇದೆ. ಭಾಗವತ 9ನೇ ಸ್ಕಂದದಲ್ಲಿ ಒಂದೇ ಒಂದು ಲೈನಲ್ಲಿ ಬರುತ್ತೆ, ಒಂದೇ ಒಂದು ಲೈನಲ್ಲಿ ಅದು ಬರುತ್ತೆ, ಮತ್ತೆಲ್ಲೂ ಬರಲ್ಲ. ದೇವಯಾನಿಯ ತಾಯಿಯ ಉಲ್ಲೇಖ ಬೇರೆ ಕಡೆ ಬರುತ್ತೆ, ಹರಿವಂಶದಲ್ಲಿ ಒಂದು ಕಡೆ ಬರುತ್ತೆ. ಅವಳ ಹೆಸರು ಅರುಜಾ ಅಂತ ಹೇಳಿ ನನ್ನ ಈಗಿನ ನೆನಪು. ನೋಡೋಣ ಅದೇನು ಅಂತ. ಅದರಿಂದಾಗಿ ಯದಾಘಾತಯತೆ ವಿಪ್ರಂ, ನೀನು ಇಲ್ಲಿ ಘೂರ್ಣಿಕಾ ಅಂತ ಹೇಳಿ ಸಾಕು ತಾಯಿ. ಯದಾಘಾತಯತೆ ವಿಪ್ರಂ ಕಚಮಾಂಗಿ ರಥಂ ತದಾ. ಅರುಷ ಅಂತ ಹೇಳಿ ಮೊದಲನೇ ಮಗಳು, ಇವಳು ಅರುಜಾ, ಶುಕ್ರಾಚಾರ್ಯರ ಹೆಂಡತಿ. ಹಾಗೆ ಇದು ಘೂರ್ಣಿಕ. ಆ ತಾಯಿ ಆ ಉಲ್ಲೇಖ ಎರಡೂ
ಯಾವುದೇ ಯಯಾತಿ ದೇವಯಾನಿಯ ಕಥೆಯಲ್ಲೂ ಬರಲ್ಲ. ಆದರೆ ಬದುಕಿದ್ಲು ಅವಳು, ಬದುಕಿರಲಿಲ್ಲ ಅಂತಿಲ್ಲ, ಬದುಕಿದ್ಲು. ಅಪಾಪಶೀಲಂ ಯದಾ ಘಾತಯತೆ ವಿಪ್ರಂ, ನೀನು ಅವತ್ತು ನಿನ್ನ ಒಂದು ಪಾಪ ಆ ಕಚ ಅವನು ಬಂದು ಏನ್ ಮಾಡಿದ್ದ, ನಿನಗೆ ಕೊಲ್ಲಿಸಿದೆ. ಅದರ ಫಲಿತಾಂಶ ಈಗ ಗೊತ್ತಾಗ್ತಾ ಇದೆ. ನಾನು ನಿಮ್ಮ ಊರಿಗೆ ಬರಲ್ಲ, ನಿನ್ನೇನು ನೋಡಲ್ಲ, ಇನ್ನು ಮೇಲೆ ನನ್ನ ಗುರುತ್ವ ಕ್ಯಾನ್ಸಲ್. ಸ್ಥಾತುಂ ತದ್ವಿಷಯೇ ರಾಜನ್ನ ಶಕ್ನೋಮಿ ತ್ವಯಾತಃ ಅದ್ಯೈವಂ ಅಭಿಜಾನಾಮಿ ದೈತ್ಯಂ ಮಿಥ್ಯಾ ಪ್ರಲಾಪಿನಂ. ಸುಳ್ಳು ಸುಳ್ಳೆ ಹೇಳಿಕೊಂಡು ಗುರುಗಳೇ ಗುರುಗಳೇ ಅಂತ ಕಾಲಿಗೆ ಬಿದ್ದು ಆ ಗುರುಗಳನ್ನೇ ಇನ್ನೊಂದು ರೀತಿಯಿಂದ ಕೊಲ್ಲೋದಲ್ವಾ. ಯತಸ್ತ್ವಮಾತ್ಮನೋ ದೀರ್ಣಾಂ ದುಹಿತಾಂ ಕಿಮುಪೇಕ್ಷಸೆ. ನಿನ್ನ ಮಗಳು ಏನ್ ಮಾಡಿದ್ಲು, ನನ್ನ ಮಗಳನ್ನ ಏನು ಮಾಡಿದ್ಲು, ನನ್ನ ಮಗಳನ್ನ ಧಿಕ್ಕಾರ ಮಾಡೋದು, ನನಗೆ ಕಾಲಿಗೆ ಬೀಳೋದು. ಯಾಕಂದ್ರೆ ನನ್ನಿಂದ ಪ್ರಯೋಜನ ಅಲ್ವಾ ನಿನಗೆ, ನನ್ನ ಮಗಳಿಂದ ಅಲ್ಲ ಅಲ್ವಾ. ನಾವದ್ಯಂ ನ ಮೃಚಾವಾದಂ ತ್ವಯಿ ಜಾನಾಮಿ ಭಾರ್ಗವ ತ್ವಯಿ ಸತ್ಯಂಚ ಧರ್ಮಶ್ಚ ತತ್ಪ್ರಸೀದತು ಮಾಂ ಭವಾನ್. ವೃಷಪರ್ವ ಮೆತ್ತಗಾದ, ಗಾಬರಿ ಆಯಿತು, ಕಾಲಿಡ್ಕೊಂಡ. ನಾನು ಯಾವುದೇ ದೋಷ ಮಾಡಿಲ್ಲ, ನಿಮ್ಮಲ್ಲಿ ಯಾವುದೇ ಸುಳ್ಳನ್ನು ಹೇಳಲಿಲ್ಲ, ನೀವು ಸತ್ಯ ಹಾಗೂ ಧರ್ಮದಿಂದ ಕೂಡಿ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದೀರಾ. ಅದ್ಯಾಸ್ಮಾನ್ ಅಪಹಾಯತ್ವಂ ಇತೋ ಯಾಸ್ಯಸಿ ಭಾರ್ಗವ ಸಮುದ್ರಂ ಸಂಪ್ರವೇಕ್ಷ್ಯಾಮಿ ನಾಣ್ಯದಸ್ತಿ ಪರಾಯಣಂ. ಗುರುಗಳೇ, ನೀವು ನಾನು ಬಿಟ್ಟೋದ್ರೆ ನಾನು ಕಡಲಿಗೆ ಹೋಗಿ ಬೀಳ್ಬೇಕಾಗತ್ತೆ. ಬೀಳೋಗ. ಸಮುದ್ರಂ ಪ್ರವಿಶಧ್ವಂವಾ ದಿಶೋ ವಾ ವ್ರಜತಾತುರಾಹ. ಎಲ್ಲಿಗೆ ಬೇಕಾದ್ರೂ ಹಾಳಾಗೋಗ್ಲಿ, ನನಗೇನು. ದುಹಿತಂ ಅಪ್ರಿಯಂ ತೋಡುಂ ಶಕ್ತೋಹಂ ದಯಿತಾಹಮೆ. ನನ್ನ ಮಗಳಿಗೆ ಅನ್ಯಾಯ ಆಗಬಾರ್ದು ಅಷ್ಟೇ, ನನ್ನ ಮಗಳಿಗೆ ಅಪ್ರಿಯ ಆಗಬಾರದು. ಮಾಡಿದ್ದೀರಾ ನೀವು. ಪ್ರಸಾದ್ಯತಾಂ ದೇವಯಾನಿ ಜೀವಿತಂ ಯತ್ರ ಮೇ ಸ್ಥಿತಂ ಯೋಗಕ್ಷೇಮಕರಸ್ತೇಹಮಿಂದ್ರಸ್ಯೇವ ಬೃಹಸ್ಪತಿ. ನನ್ನ ಮಗಳನ್ನ ಓಲೈಸಿ ನನ್ನ ಮಗಳಿಗೆ ಸಮಾಧಾನ ಮಾಡಿದರೆ ಮಾತ್ರ ನೀವು ಬಚಾವಾಗಲಿಕ್ಕೆ ಸಾಧ್ಯ. ಈ ತರಹದ ಯಾವ ನೆಪ, ಯಾವ ಅನುಗ್ರಹದ ಮಾತು, ಯಾವ ಕಾಲಿಡ್ಕೊಳ್ಳೋದು, ಯಾವ ನಾನು ಕರಗಿಸೋದೇ ಇಲ್ಲ. ಯತ್ಕಿಂಚಿದ ತುರೇಂದ್ರೇಣ ವಿದ್ಯತೆ ಅವತು ಭಾರ್ಗವ ಭುವಿ ಹಸ್ತಿರಥಾಶ್ವಂವ ತಸ್ಯತ್ವಂ ಮಮ ಚೇಶ್ವರ. ಅದಕ್ಕೆ ವೃಷಪರ್ವ ಹೇಳಿದ, ಅಯ್ಯೋ ಆ ಚಿಕ್ಕ ಹುಡುಗಿ ಕಾಲು ನಾನಿಡಲ್ಲ, ಬೇಕಾದ್ರೆ ಎಲ್ಲ ಹಣ ಕೊಟ್ಟು ಬಿಡ್ತೇನೆ, ಎಲ್ಲ ಹಣ ನಿಮ್ದೆ. ಅದನ್ನ ಇಟ್ಕೊಂಡು ನಾನೇನ್ ಮಾಡ್ಲಿ, ಹಿಂಗಂದ್ರೆ ನನಗೆ ಬರುತ್ತದೋ. ಯತ್ಕಿಂಚಿದಸ್ತಿ ದ್ರವಣಂ ದೈತ್ಯೇಂದ್ರಾಣಾಂ ಮಹಾತುರ ತಸ್ಯೇಶ್ವರೋಸ್ಮಿ ಯದ್ಯೇ ತದ್ದೇವಯಾನಿ ಪ್ರತಾದ್ಯತಾಂ. ಒಪ್ಕೊಂಡ್ಯಾ? ಎಲ್ಲ ಸಂಪತ್ತಿಗೆ ನಾನೇ ಒಡೆಯ ಅಂತ ನಾನು ಹೇಳ್ತಾ ಇದ್ದೀನಿ. ಹೋಗು, ನನ್ನ ಮಗಳನ್ನ ಸಮಾಧಾನಗೊಳಿಸು. ಕಾಲಿಗೆ ಬೀಳೋವಳಿಗೆ, ನಿನ್ ಮಗಳಿಗೆ ಗೊತ್ತಾಗಲಿ. ತತಸ್ತು ತ್ವರಿತಶ್ಚುಕ್ರ ತೇನ ರಾಜ್ಞಾತಮಂ ಯಯೌ ಉವಾಚ ಚೈನಾಂ ತು ಭಗೆ ಪ್ರತಿಪನ್ನಂ ವಚಸ್ತವಾಂ. ಆಯ್ತು ಅಂದ ಅವನು. ವೃಷಪರ್ವ ಮತ್ತೆ ಶುಕ್ರಾಚಾರ್ಯರು ಬಂದ್ರು. ನಮಸ್ಕಾರ ಮಾಡಿದ ವೃಷಪರ್ವ. ಯದಿ ತ್ವಮೀಶ್ವರಸ್ತಾತ ರಾಜ್ಞೋ ವಿತ್ತಸ್ಯ ಭಾರ್ಗವ ನಾಭಿಜಾನಾಮಿ ತತ್ತೇಹಂ ರಾಜಾ ವದತು ಮಾಂ ಸ್ವಯಂ. ನೋಡು ಮಗಳೇ, ಬಂದು ನಮಸ್ಕಾರ ಮಾಡ್ತಾ ಇದ್ದಾನೆ. ಅಪ್ಪ, ಅದ್ ನೀನೆಲ್ಲ ಹೇಳೋದು, ಅವನು ಹೇಳಬೇಕು ಅಂತಂದವಳು. ನೋಡು, ನನ್ನ ಶಿಷ್ಯ ಬಂದ್ಬಿಟ್ಟಿದ್ದಾನೆ ನನ್ನ ಜೊತೆಗೆ, ನೀನಲ್ಲ ಹೇಳೋದು, ಅವನು ಹೇಳಬೇಕು. ಯದಿ ತ್ವಮೀಶ್ವರ ಯಂ ಕಾಮಮಭಿಜಾನಾತಿ ದೇವಯಾನಿ ಶುಚಸ್ಮಿತೆ ತತ್ತೇಹಂ ತಂ ಪ್ರದಾಸ್ಯಾಮಿ ಯದಿ ಸ್ಯಾತ್ ಸುರದುರ್ಲಭಂ. ಇಲ್ಲ, ನೀನು ಏನು ಬೇಕೋ ಅದನ್ನು ಕೊಡ್ತಾ ಇದ್ದೇನೆ, ಎಲ್ಲವೂ ನಿನ್ನ ಪಾಲಿಗೆ ಅಂದ. ಆಗ ದೇವಯಾನಿ ಮಾತಾಡ್ಲಿಕ್ಕೆ ಬಾಯಿ ತೆಗೆದ್ಲು. ಅಷ್ಟೊತ್ತಿಗೆ ಎಪಿಸೋಡ್ ಮುಗಿಯುತ್ತೆ. ಕೃಷ್ಣಾರ್ಪಣಮಸ್ತು. ನಾ ಮುಂದಿನ ತರ್ತಿ ನೋಡೋಣ. ಕೃಷ್ಣಾರ್ಪಣ.